सर्वतः पाणिपादं तत्सर्वतोक्षिशिरोमुखम् सर्वतः पाणिपादं तत्सर्वतोक्षिशिरोमुखम् सर्वतः श्रुतिमल्लोके सर्वमावृत्य तिष्ठति सर्वतः श्रुतिमल्लोके सर्वमावृत्य तिष्ठति ನಿನ್ನೆ ಓದಿದ್ವಿ ಭಾಷೆ ಪರಿಚ್ಛೇದ ಆಗಿತ್ತು ಭಾಷ್ಯ ಓದೋಣ ಸರ್ವತಃ ಪಾಣಿಪಾದಂ ಪಾಣಿಪಾದಂ ಅದು ಪ್ರಾಣ್ಯಂಗ ಅವಯವ ಸೇನಾ ಇತ್ಯಾದಿಗಳೆಲ್ಲ ಏಕಶೇಷ ದ್ವಂದ್ವ ಕುತ್ಕೊಂಡ್ಬಿಡುತ್ತೆ ಪಾಣಿಶ್ಚ ಪಾದಂಚ ಪಾಣಿಪಾದೇ ಪಾಣಿಪಾದವು ಅಂತ ಆಗಲ್ಲ ಪಾಣಿಪಾದಂ ಅದು ಬಹುರಿ ಸಮಾಸ ಇದೆ ರೈತ ಭಾಷೆಗಳು ಸರ್ವತಃ ಪಾಣಯಃ ಪಾದಾಶ್ಚ ಅಸ್ಯ ಇತಿ ಸರ್ವತಃ ಪಾಣಯಃ ಪಾದಾಶ್ಚ ಅಸ್ಯ ಇತಿ ಸರ್ವತಃ ಪಾಣಿಪಾದಂ ತಥೋ ಜ್ಞೇಯಂ ಸರ್ವತಃ ಪಾಣಿಪಾದಂ ತತ್ ಜ್ಞೇಯಂ ಇದಾದ ಬಹುರಿ ಸಮಾಸ ಇದೆ ಎಲ್ಲಾ ಕಡೆಯಲ್ಲಿಯೂ ಕೈ ಇದೆ ಎಲ್ಲಾ ಕಡೆಯಲ್ಲಿಯೂ ಕಾಲಿದೆ ಯಾವುದಕ್ಕೆ ಈ ತಿಳಿಯಬೇಕಾದಂತಹ ಬ್ರಹ್ಮಕ್ಕೆ ಆದ್ರಿಂದ ಈ ಬ್ರಹ್ಮವು ಸರ್ವತಃ ಪಾಣಿಪಾದಂ ತತ್ ಒಂದು ಎಲ್ಲರ ಕೈಕಾಲು ಅವನದೇ ಕೈಕಾಲು ಅವನಿಗೆ ಸ್ವಂತ ಅವನ ಕಡೆಯಿಂದ ಕೈಕಾಲು ಅಂತಿಲ್ಲ ಯಾರಿಗೆ ಎಲ್ಲಿ ಏನ್ ಕೈಕಾಲು ಇದ್ರೋ ಅದೆಲ್ಲ ಈ ಜ್ಞೇಯವಾದ ತಿಳಿಯಬೇಕಾದ ಬ್ರಹ್ಮದ ಕೈಕಾಲೇ ಅದು ಹಾಗಾದ್ರಿಂದ ಎಲ್ಲಾ ಕಡೆಯಲ್ಲೂ ಕೈಯುಳ್ಳದ್ದು ಎಲ್ಲಾ ಕಡೆಯಲ್ಲೂ ಕಾಲುಳ್ಳದ್ದಾಗಿದೆ ಹಾಗೆ ಸಹಸ್ರ ಶೀರ್ಷ ಪುರುಷ ಹಾಗೇನೆಯೇ ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷರ ಸಹಸ್ರ ಭಾಷೆ ಇದೆಯಲ್ಲ ಅದೇ ರೀತಿ ಇಲ್ಲೂ ಹೇಳ್ತಾ ಇದೆ ಸರ್ವ ಪ್ರಾಣಿ ಕರಣೋಪಾಧಿಭಿಃ ಸರ್ವ ಪ್ರಾಣಿ ಕರಣೋಪಾಧಿಭಿಃ ಕ್ಷೇತ್ರಜ್ಞಾಸ್ತಿತ್ವಂ ವಿಭಾವ್ಯತೆ ಕ್ಷೇತ್ರಜ್ಞಾಸ್ತಿತ್ವಂ ವಿಭಾವ್ಯತೆ ಎಲ್ಲಾ ಪ್ರಾಣಿಗಳಲ್ಲಿರುವ ಕರಣ ಇದೆಯಲ್ಲ ಕರಣ ಅಂದ್ರೆ ಇಂದ್ರಿಯ ಯಾವ್ಯಾವ ಪ್ರಾಣಿಗಳಿಗೆ ಏನೇನ್ ಕರಣ ಇದೆಯೋ ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ತರಹ ಕರಣ ಆ ಉಪಾಧಿಗಳಿಂದ ಒಳಗೊಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಂತ ನಾವು ಊಹೆ ಮಾಡ್ತೀವಿ ಅನುಮಾನ ಮಾಡ್ತೀವಿ ಯಾವಾಗಿ ಅದು ಅನುಮಾನ ಗಮ್ಯ ಅಲ್ಲ ಆದ್ರೂ ಕಾರು ಬಸ್ಸು ಹೋಗ್ತಾ ಇದೆ ಅಂದ್ರೆ ಅಲ್ಲೊಬ್ಬ ಡ್ರೈವರ್ ಇದ್ದಾನೆ ನಾವು ಹೇಗೆ ಊಹೆ ಮಾಡ್ತೀವೋ ಅದೇ ರೀತಿ ನೋಡ್ತಾ ಇದ್ದಾನೆ ಕೇಳ್ತಾ ಇದ್ದಾನೆ ಯೋಚನೆ ಮಾಡ್ತಾ ಇದ್ದಾನೆ ಮಾತಾಡ್ತಿದ್ದಾನೆ ಹೋಗ್ತಾ ಇದ್ದಾನೆ ಬರ್ತಾ ಇದ್ದಾನೆ ತಗೋತಾನೆ ಅಂದ್ರೆ ಅಲ್ಲೊಬ್ಬ ಚೇತನಾದ ಆತ್ಮ ಇದ್ದಾನೆ ಅವನಿಗೆ ಕ್ಷೇತ್ರಜ್ಞ ಅಂತ ಹೆಸರು ಇದರಿಂದ ಅವನು ಗುರ್ತಾಗ್ತಾನೆ ಇದ್ದಾನೆ ಅಂತ ಹೇಗೆ ಬಲ್ಬ್ ಹತ್ತಿದ್ರೆ ಕರೆಂಟ್ ಇದೆ ಅಂತ ನಾವು ಊಹೆ ಮಾಡ್ತೀವೋ ಸ್ವತಃ ಕರೆಂಟ್ ಕಣ್ಣಿಗೆ ಕಾಣದೆ ಹೋದ್ರೆ ಬಲ್ಬ್ ಹತ್ತಿದ್ರೆ ಫ್ಯಾನ್ ತಿರುಗಿದ್ರೆ ಕರೆಂಟ್ ಇದೆ ಅಂತ ಯಾಕೋ ಸ್ವಿಚ್ ಹಾಕಿದ್ರು ಬಲ್ಬ್ ಹತ್ತೋದೇ ಇಲ್ಲ ಕರೆಂಟ್ ಹೋದ್ರು ಕರೆಂಟ್ ಇಲ್ಲ ಕರೆಂಟ್ ಇದೆ ಅಂತ ಬಲ್ಬು ಹತ್ತಲ್ಲ ಫ್ಯಾನು ತಿರುಗಲ್ಲ ಹಾಗೆ ಒಳಗೆ ಚೇತನದ ಆತ್ಮ ಇದ್ರೆ ನೋಡೋದು ಕೇಳೋದು ಮುಟ್ಟೋದು ತಗೊಳ್ಳೋದು ಹೋಗೋದು ಬರೋದು ಆಗತ್ತೆ ಈ ಒಂದು ವ್ಯಾಪಾರ ವಿಶೇಷದಿಂದ ಅಲ್ಲಿ ಕ್ಷೇತ್ರಜ್ಞನ ಅಸ್ತಿತ್ವ ಅಂದ್ರೇನು ಎಂಟಿಟಿ ಇರುವಿಕೆಯನ್ನು ನಾವು ಒಂದು ರೀತಿ ಒಳ್ಳೆದಮ್ಮ ಕ್ಷೇತ್ರಜ್ಞಶ್ಚ ಕ್ಷೇತ್ರೋಪಾಧಿತಃ ಉಚ್ಯತೆ ಕ್ಷೇತ್ರಜ್ಞನ ಕ್ಷೇತ್ರೋಪಾಧಿಯಿಂದ ಹೇಳ್ಬೇಕು ಯದ್ಯಪಿ ಕ್ಷೇತ್ರಜ್ಞನಿಗೆ ಯಾವುದರ ಹಂಗು ಇಲ್ಲ ಕ್ಷೇತ್ರಜ್ಞನೇ ಎಲ್ಲಕ್ಕೂ ಹಂಗು ಕ್ಷೇತ್ರಜ್ಞನ ಎರವಲಿಂದಲೇ ಎಲ್ಲವೂ ಇರೋದು ಎಲ್ಲವೂ ತೋರೋದು ಎಲ್ಲವೂ ವ್ಯಾಪಾರ ಮಾಡೋದು ಕ್ಷೇತ್ರಜ್ಞನ ಬಲದಿಂದ ಆದರೆ ಪ್ಯೂರ್ ಕ್ಷೇತ್ರಜ್ಞನ ನೋಡು ತೋರಿಸು ಅಂದ್ರೆ ಆಗಲ್ಲ ಅದನ್ನ ದೇಹೇಂದ್ರಿಯ ಬುದ್ಧಿಯಿಂದಲೇ ನೋಡ್ಬೇಕು ಮಾತಾಡ್ತಾ ಇದ್ದಾನಲ್ಲ ಅಲ್ಲೊಬ್ಬ ಆತ್ಮ ಇದ್ದಾನೆ ನೋಡ್ತಾ ಇದ್ದಾನಲ್ಲ ಕೇಳ್ತಾ ಇದ್ದಾನಲ್ಲ ಮುಟ್ತಾ ಇದ್ದಾನಲ್ಲ ಹೀಗೆ ಕ್ಷೇತ್ರೋಪಾಧಿಯಿಂದ ಕ್ಷೇತ್ರಜ್ಞನನ್ನು ನಾವು ಇದು ಮಾಡ್ತೀವಿ ಯಾಕೆಂದ್ರೆ ನಾಮರೂಪಗಳೇ ಉಪಾಧಿ ಅಲ್ಲೇ ನಮ್ಗೆ ಇದೇ ತೋರುತ್ತೆ ಇದು ಗೊತ್ತಾಗೋದು ಅರಿವು ಇರುವು ನಾಮರೂಪ ಉಪಾಧಿಯಲ್ಲೇ ನಾಮರೂಪಗಳೆಲ್ಲ ತೋರತ್ತೆ ಅನ್ನೋದು ಅರಿವು ನಾಮರೂಪಗಳೆಲ್ಲ ಇದೆ ಅನ್ನೋದು ಇರುವು ಆ ಇರುವು ಅರಿವು ನಾಮರೂಪದ್ದಲ್ಲ ನಾಮರೂಪ ಬಿಟ್ಟು ತೋರ್ಸೋಕ್ಕಾಗಲ್ಲ ಆ ನಾಮರೂಪಗಳು ಮಾತ್ರ ಅದನ್ನ ಬಿಟ್ಟಿಲ್ಲ ಅದಕ್ಕೆ ನಾಮರೂಪಗಳ ಹಂಗಿಲ್ಲ ಆದರೂ ನಾಮರೂಪಗಳಿಂದ ತೋರಲ್ಲ ಅದು ತೋರ್ಬೇಕು ಅಂತ ಇಟ್ಕೊಂಡ್ರೆ ನಾಮರೂಪಗಳು ಬೇಕೇ ಬೇಕು ತೋರ್ಬೇಕಾಗಿಲ್ಲ ತೋರೋದಲ್ಲ ಅನ್ನೋ ವಿಷಯ ಬೇರೆ ಅದಿಟ್ಕೊಂಡ್ರೆ ಏನ್ ಬೇಕಿಲ್ಲ ವ್ಯವಹಾರದಲ್ಲಿ ಗುರುತಿಸ್ಬೇಕು ಅಂದ್ರೆ ಇವಾಗ ಕರೆಂಟ್ ನೋಡ್ಬೇಕು ಅಂದ್ರೆ ಬಲ್ಬು ಕರೆಂಟಲ್ಲೇ ನೋಡ್ಬೇಕು ನೀವು ಬರೀ ಕರೆಂಟ್ ನೋಡೋ ಕಣ್ಣು ಕಾಣಲ್ಲ ಇಲ್ಲ ಮುಟ್ಟು ಕರೆಂಟ್ ಹೊಡೆಸ್ಕೋಬೇಕು ಜುಮ್ ಅಂತ್ಕೊಂಡ್ರಿ ಕರೆಂಟ್ ಹೊಡೆಸ್ಕೊಂಡ್ರು ಆಗತ್ತೆ ಬರೀ ಕಣ್ಣಿಗೆ ಕಾಣ್ಲಿ ಕರೆಂಟ್ ಕಾಣಲ್ಲ
ಕ್ಷೇತ್ರಂಚ ಕ್ಷೇತ್ರಂಚ ಪಾಣಿಪಾದಾದಿಭಿಃ ಅನೇಕಧಾ ಭಿನ್ನಂ. ಪಾಣಿಪಾದಾದಿಭಿಃ ಅನೇಕಥಾ ಭಿನ್ನಂ. ಕ್ಷೇತ್ರಜ್ಞನಿಗೆ ಭೇದ ಇಲ್ಲ, ಅದು ಕ್ಷೇತ್ರಕ್ಕೆ ಭೇದ ಉಂಟು. ಕ್ಷೇತ್ರ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಬಾಯಿ, ಮನಸ್ಸು, ಬುದ್ಧಿ, ಪ್ರಾಣ ಅನೇಕ ಪ್ರಕಾರದಿಂದ ಬಿಡಿಬಿಡಿಯಾಗಿದೆ. ಕ್ಷೇತ್ರ ಮಹಾಭೂತಾದಿ ಧೃತ್ಯ ಅಂತ ಅಷ್ಟು ಕ್ಷೇತ್ರ ಇದ್ದಾನೆ. ಕ್ಷೇತ್ರಕ್ಕೆ ಭೇದ ಉಂಟು, ದ್ವೈತ ಉಂಟು, ಅನೇಕತ್ವ ಉಂಟು. ಪ್ರಾಣಿಪಾದಾದಿ ಅನೇಕ ಉಪಾಧಿಗಳಿಂದ ಕ್ಷೇತ್ರವು ಅನೇಕ ಪ್ರಕಾರವಾಗಿ ಭಿನ್ನವಾಗಿದೆ, ಬಿಡಿಬಿಡಿಯಾಗಿದೆ. ಕ್ಷೇತ್ರೋಪಾಧಿ ಭೇದ ಕೃತಂ ಕ್ಷೇತ್ರೋಪಾಧಿ ಭೇದ ಕೃತಂ ವಿಶೇಷಜಾತಂ ವಿಶೇಷಜಾತಂ ಇಚ್ಛೈವ ಇಚ್ಛೈವ ಕ್ಷೇತ್ರಜ್ಞಸ್ಯ ಇತಿ ಕ್ಷೇತ್ರಜ್ಞಸ್ಯ ಇತಿ ತದಪನಯನೇನ ತದಪನಯನೇನ ಜ್ಞೇಯತ್ವಂ ಉಕ್ತಂ ಜ್ಞೇಯತ್ವಂ ಉಕ್ತಂ ಅಸತ್ತನ್ನಾಸದುಚ್ಯತೆ ಇತಿ. ನ ಸತ್ತನ್ನಾಸದುಚ್ಯತೆ ಇತಿ. ಸರಿ, ನೀವು ಕ್ಷೇತ್ರೋಪಾಧಿಯಿಂದ ಕ್ಷೇತ್ರಜ್ಞನ್ನು ತೋರಿಸೋದಾದ್ರೆ ಅವನನ್ನು ಸತ್ತು ಅಲ್ಲ ಅಸತ್ತು ಅಲ್ಲ ಅದು ಹೆಂಗೆ ಹೇಳ್ಬಿಟ್ರೆ? ಸತ್ತು ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನೀವು ಎಲ್ಲಾ ಕ್ಷೇತ್ರೋಪಾಧಿಯಲ್ಲೂ ಕ್ಷೇತ್ರಜ್ಞನೇ ತೋರೋದು, ಎಲ್ಲಾ ಉಪಾಧಿಯು ಕ್ಷೇತ್ರಜ್ಞಂದೇ ಅಂದ್ರೆ ಅವಾಗ ಸತ್ತು ಅಲ್ಲ ಅಸತ್ತು ಅಲ್ಲ ಅಂತ ಹೇಳ್ಬಾರ್ದಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರ್ತಲ್ಲ. ಹಾಗಂತಾರೆ ಅದು ಕ್ಷೇತ್ರವೆಂಬ ಉಪಾಧಿಯಿಂದಾದ ಭೇದ ಇದೆಯಲ್ಲ, ಕ್ಷೇತ್ರವೆಂಬ ಉಪಾಧಿಯಿಂದ ಭೇದ ಏನುಂಟಾಗಿದೆ, ಆ ವಿಶೇಷ ಜಾತ ಅಂದ್ರೆ ಸಮೂಹ, ಅದೆಲ್ಲ ಮಿಚ್ಚೈವ ಇಲ್ಯೂಷನ್ನು, ತೋರಿಕೆ, ಭ್ರಾಂತಿ, ಕಲ್ಪನೆ. ಯಾವುದೋ ಈ ಭೇದ ಪ್ರಪಂಚವೆಲ್ಲ. ಯಾಕೆಂದ್ರೆ ನೀವಾಗೆ ನೋಡಿದ್ರೆ ಅದು ಕಾಣೋದಿಲ್ಲ. ನೀವು ಅಡಾಪ್ಟ್ ಮಾಡ್ಕೊಳ್ಳದೆ, ಏನನ್ನು ಅಡಾಪ್ಟ್ ಮಾಡ್ಕೊಳ್ಳದೆ ನೋಡ್ಬೇಕು. ನೀವು ಬುದ್ಧಿಯನ್ನು, ಪ್ರಾಣವನ್ನು, ದೇಹವನ್ನು, ಮನಸ್ಸನ್ನು, ಇಂದ್ರಿಯವನ್ನು ಅಡಾಪ್ಟ್ ಮಾಡ್ಕೊಂಡು ನೋಡಿದ್ರೆ ಕಾಣುತ್ತೆ. ಅದನ್ನೂ ಅವಸ್ಥೆ ಒಳಗಿಟ್ಟು ಅವಸ್ಥಾ ಸಾಕ್ಷಿಯನ್ನು ನಿಂತ್ಕೊಂಡು ನೋಡಿ, ಕಾಣತ್ತೋ ನೋಡಿ, ತೋರೋದೇ ಇಲ್ಲ. ಅಲ್ಲಿಂದ ನೋಡಿದ್ದೇ ಸರಿಯಾದ ಜ್ಞಾನ, ಇಂದ್ರಿಯಗಳಿಂದ ನೋಡಿ ಸರಿಯಾದ ಜ್ಞಾನ ಅಲ್ಲ. ಅದಕ್ಕೆ ಹೇಳ್ತಾರೆ ಆ ವಿಶೇಷ ಜಾತ, ವಿಶೇಷ ಸಮೂಹವೆಂಬುದೇನುಂಟು ಅದು ಮಿಚ್ಚೈವ. ಮಿಚ್ಚೈವ ಯಾವ ಸಂಧೆ? ಮಿಥ್ಯಾ ಏವ ಮಿಚ್ಚೈವ ವೃದ್ಧಿ. ಅದು ಕ್ಷೇತ್ರಜ್ಞನಿಗೆ ಅಂತ ನಾವು ಆರೋಪ ಮಾಡ್ತೀವಿ, ಅಧ್ಯಾರೋಪ ಮಾಡ್ತೀವಿ. ಯಾಕೆ? ತಿಳಿಸೋದಕ್ಕೆ. ತದ್ ಅಪನಯನೇನ ಅದು ಕ್ಷೇತ್ರೋಪಾಧಿಯನ್ನೆಲ್ಲ ತೆಗೆದುಹಾಕೋದ್ರ ಮೂಲಕ ಜ್ಞೇಯತ್ವವನ್ನು ನೀವು ಹೇಳು, ಜ್ಞೇಯವಾದ ತತ್ವವನ್ನು ತಿಳಿಸ್ಕೊಡೋದ್ರೆ ಅದು ಸತ್ತು ಅಲ್ಲ ಅಸತ್ತು ಅಲ್ಲ ಅಂತ ಹೇಳ್ತೀವಿ ನಾವು. ಕ್ಷೇತ್ರೋಪಾಧಿಯೆಲ್ಲ ಕಿತ್ತಾಕ್ಬಿಟ್ರೆ, ಎಲ್ಲವನ್ನೂ ತೆಗೆದುಹಾಕ್ಬಿಟ್ರೆ, ನಾಮರೂಪಗಳನ್ನೆಲ್ಲ ಬಿಡಿಸ್ಬಿಟ್ರೆ, ಇನ್ನು ಜ್ಞೇಯತ್ವ, ತಿಳಿಬೇಕಾದಂತಹ ಬ್ರಹ್ಮತತ್ವ ಎಂಥದ್ದು? ಸತ್ವಲ್ಲ ಅಸತ್ವಲ್ಲ ಹೇಳಲೇಬೇಕು. ಅದು ಉಪಾಧಿಯಿಂದ ಸಮಸ್ತವೂ ಹೌದು. ಅದಕ್ಕೆ ಅಧ್ಯಾರೋಪ ಅಪವಾದ ಅಂತ ಹೇಳ್ತಾರೆ. ಈ ಉಪಾಧಿಗಳನ್ನು ಅಧ್ಯಾರೋಪ ಮಾಡಿಕೊಂಡ್ರೆ ಆ ಅಧ್ಯಾರೋಪ ದೃಷ್ಟಿಯಿಂದ ಬ್ರಹ್ಮವನ್ನ ಈ ರೀತಿ ತೆಗೆದು ಮಾಡ್ತೀವಿ. ಬ್ರಹ್ಮವನ್ನು ತಿಳಿಸ್ಕೊಡುವಾಗ ಉಪಾಧಿ ಕಿತ್ತಾಕ್ಬಿಡ್ತೀವಿ, ತೆಗೆದುಹಾಕ್ಬಿಡ್ತೀವಿ. ಬರೀ ಬ್ರಹ್ಮವನ್ನೇ ಇಂಡಿಕೇಟ್ ಮಾಡಕ್ ಹೊರಟಾಗ, ತಿಳಿಸ್ಕೊಳಕ್ ಹೊರಟಾಗ ಅದಕ್ಕೆ ಯಾವ ಉಪಾಧಿಯೂ ಇಲ್ಲ, ನಾಮವೂ ಇಲ್ಲ, ರೂಪವೂ ಇಲ್ಲ, ಕ್ಷೇತ್ರವೂ ಇಲ್ಲ, ಏನೇ ಇಲ್ಲ, ತಾನೇ ಆಗಿರತಕ್ಕಂಥ ಅಪನಯ ಮಾಡೋದು ಅಪವಾದ, ಹುಟ್ಟಾಕೋದು ಅಧ್ಯಾರೋಪ. ಇಲ್ಲಿ ಅಧ್ಯಾರೋಪಕ್ಕೆ ಎರಡು ಅರ್ಥ ಇದೆ, ಮುಂದೆ ಬರೀತಾರೆ ಭಾಷಿಕಾರ ಬೇಡ. ಉಪಾಧಿಕೃತಂ ಮಿಥ್ಯಾರೂಪಮಪಿ ಉಪಾಧಿಕೃತಂ ಮಿಥ್ಯಾರೂಪಮಪಿ ಅಸ್ತಿತ್ವ ಅಧಿಗಮಾಯ ಜ್ಞೇಯ ಧರ್ಮವತ್ ಪರಿಕಲ್ಪ್ಯ ಉಚ್ಯತೆ. ಜ್ಞೇಯ ಧರ್ಮವತ್ ಪರಿಕಲ್ಪ ಉಚ್ಯತೆ. ಸರ್ವತಃ ಪಾಣಿಪಾದಂ ಇತ್ಯಾದಿ. ಸರ್ವತಃ ಪಾಣಿಪಾದಂ ಇತ್ಯಾದಿ. ಉಪಾಧಿಯಿಂದಾಗಿರುವ ರೂಪವಲ್ಲ ಮಿಥ್ಯಾರೂಪ, ನಿಜವಾದ ರೂಪ ಅಲ್ಲ. ನೀರಿನ ನಿಮಿತ್ತಿನ ಕೋಲ್ ಡೊಂಕ್ ಆಗೋದು ಅದು ನಿಜವಾದ ಡೊಂಕ್ ಅಲ್ಲ. ಅದು ಕೆಲವು ಕಾರಲ್ಲಿ ಮುಖ ಹಿಂಗಿಂಗ್ ತೋರುತ್ತೆ, ಕೆಲವು ಹಿಂಗಿಂಗ್ ತೋರುತ್ತೆ, ಹಂಗೇನು ಮುಖ ಇರಲ್ಲ. ಉಪಾಧಿಯಿಂದ ತೋರಿದ್ದು, ಉಪಾಧಿಯಿಂದ ತೋರಿದ್ದು ತೋರಿಕೆ ಮಾತ್ರವೇ ಹೊರತು ರಿಯಲ್ ಅಲ್ಲ, ನಿಜ ಅಲ್ಲ. ಉಪಾಧಿಯಿಂದ ಆಗಿರುವಂತಹ ಮಿಥ್ಯಾರೂಪವನ್ನು ಕೂಡ ಜ್ಞೇಯವಾದನ್ನು ತಿಳಿಯಬೇಕಾದ ಬ್ರಹ್ಮವನ್ನ ಅಸ್ತಿತ್ವ ಇರತಕ್ಕದ್ದು ಎಂದು ತಿಳಿಸ್ಕೊಡೋದಕ್ಕೋಸ್ಕರವಾಗಿ ಅದು ಬ್ರಹ್ಮದ ಧರ್ಮವೋ ಅನ್ನೋ ಹಾಗೆ, ಜ್ಞೇಯವಾದ ಬ್ರಹ್ಮದ ಧರ್ಮವೋ ಅನ್ನೋ ಹಾಗೆ ಕಲ್ಪಿಸಿಕೊಂಡು ಶ್ರುತಿ ಇದು ಗೀತಾಚಾರ್ಯ ಹೇಳ್ತಾ ಇದ್ದಾನೆ. ಎಲ್ಲಾ ಕಡೆಯಲ್ಲೂ ಕೈ ಕಾಲು ಉಳ್ಳದ್ದು, ಎಲ್ಲಾ ಕಡೆಯಲ್ಲೂ ಕಿವಿ ಕಣ್ಣು ಉಳ್ಳದ್ದು, ಎಲ್ಲವನ್ನು ವ್ಯಾಪಿಸ್ಕೊಂಡು ತುಂಬಿಕೊಂಡಿರುವುದು ಅಂತ ಹೇಳಿ ಈ ರೀತಿ ಅಧ್ಯಾರೋಪ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಯಾರೋ? ಭಗವಂತ. ಯಾಕೆಂದ್ರೆ ಮಂದ ಮಧ್ಯಮ ಅಧಿಕಾರಿಗಳಿಗೆ ಅದು
ನೇರವಾಗಿ ಅದು ತೋರುವುದಿಲ್ಲವಾದ್ರಿಂದ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಅಂತ ಅನ್ಕೊಳ್ಳದೆ ಇರಲಿ ಅನ್ನೋಕ್ಕೋಸ್ಕರವಾಗಿ ಎಲ್ಲಾ ಕ್ಷೇತ್ರೋಪಾಧಿ ಹಿಂದೂ ತೋರ್ತಾ ಇರೋದು ಅದೇ ಕಣ. ಅದು ತೋರಿಕೊಳ್ಳದೆ ಹೋದರೂ, ಅದಕ್ಕೆ ಅದರ ಸಂಬಂಧವಿಲ್ಲವಾದರೂ, ಅದು ಎಲ್ಲದರ ಮೂಲಕ ತೋರ್ಕೊಳ್ತಾ ಇರೋದು ಯಾವ್ದು ಹೇಳೋ? ಅಜ್ಞೇಯವಾದ ಬ್ರಹ್ಮವೇ. ಬ್ರಹ್ಮಕ್ಕಿಂತ ಏನೇನು ಇಲ್ಲ ಅಂತ ಹೇಳಿ ಅಸ್ತಿತ್ವವನ್ನ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಅಜ್ಞೇಯವಾದ ಬ್ರಹ್ಮದ ಧರ್ಮದಂತೆ ಪರಿಕಲ್ಪಿಸಿ ಕಲ್ಪನೆ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ. ಸರ್ವತಃ ಪಾಣಿಪಾದಂತ ಸರ್ವತೋ ಶಿಶಿರೋಮುಖಂ. ಯಾಕೆ ಹೀಗೆ ಹೇಳ್ತೀರಾ ಅಂದ್ರೆ, ಹೌದು ಇದೇ ಸಂಪ್ರದಾಯ. ತಥಾಹಿ ಸಂಪ್ರದಾಯ ವಿಧಾಂ ವಚನಂ ತಥಾಹಿ ಸಂಪ್ರದಾಯ ವಚನಂ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ. ತಥಾಹಿ ಹಾಗೆಯೇ ಅಲ್ಲವೇ ಸಂಪ್ರದಾಯ ವಿಧಾಂ, ಸಂಪ್ರದಾಯವನ್ನು ಬಲ್ಲವರ ಮಾತು, ಬಲ್ಲವರಂಥವರ ಮಾತು, ಬಲ್ಲವರಾದವರ ಮಾತು. ಯಾರು ಬಲ್ಲವರೋ ಅವರ ಮಾತು, ಸಂಪ್ರದಾಯವನ್ನು ಬಲ್ಲವರ ಮಾತು, ಬಲ್ಲವರಾಗಿರುವಂಥವರ ಮಾತು. ಸಂಪ್ರದಾಯವನ್ನು ಬಲ್ಲವರಾಗಿರುವಂಥವರು ದ್ರವಿಡಾಚಾರ್ಯರು ಅಂತ ಸ್ವಾಮಿ ಊಹೆ ಮಾಡಿದ್ದಾರೆ. ಇಲ್ಲಿ ಎಲ್ಲೂ ಶಂಕರಾಚಾರ್ಯರ ಹೆಸರನ್ನ ಪಾಯಿಂಟ್ ಔಟ್ ಮಾಡಿಲ್ಲ. ಇದರಲ್ಲೂ ಮಾಂಡೂಕ್ಯದಲ್ಲೂ ತಥಾಚ ಆಗಮ ವಿಧಾಂ ಸೂತ್ರಂ ಸಿದ್ಧಂತು ನಿವರ್ತಕತ್ವ ಅಂತ ಸೂತ್ರ ಇದೆ. ಶಾಸ್ತ್ರ ಪ್ರಾಮಾಣ್ಯ ಸಿದ್ಧವಾಯಿತು. ಹೇಗೆ? ನಿವರ್ತಕತ್ವ, ಅದು ಎಲ್ಲವನ್ನೂ ಅಲ್ಲಗಳಿದ್ರ ಮೂಲಕ ತಿಳಿಸ್ಕೊಡುತ್ತೆ. ಅದರಿಂದ ಪ್ರಾಮಾಣ್ಯ ಬಂತು ಅಂತ ಹೇಳಿ ಸೂತ್ರವನ್ನು ಮಾಡಿದ್ದಾರೆ ದ್ರವಿಡಾಚಾರ್ಯರು. ಆ ಸೂತ್ರ ಗ್ರಂಥವೂ ಸಿಕ್ಕಿಲ್ಲ. ಮತ್ತೆ ಅವರ ಇದ್ರ ವ್ಯಾಖ್ಯಾನ ಅಧ್ಯಾರೋಪಾಪವಾದಾಭ್ಯಾಂ ಸ್ವಪ್ರಪಂಚಂ ವಂಚತೆ ಅಂತ ಬರೆದಿದ್ದಾರೆ. ಅದು ಎಲ್ಲಿ ಬರೆದಿದ್ದಾರೆ, ಯಾವ ಗ್ರಂಥ ಅಂತ ಸಿಕ್ಕಿಲ್ಲ. ಅದು ಪಕ್ಕಾ ಅದ್ವೈತಿ ಸಂಪ್ರದಾಯದಲ್ಲಿ ಬಂದಂತ ಒಬ್ಬ ಆಚಾರ್ಯರು. ಇನ್ನೊಬ್ಬರಿದ್ದಾರೆ ದ್ರಮಿಡಾಚಾರ್ಯರು ಅಂತ. ಮೀ ದ್ರಮಿಡಾಚಾರ್ಯರು ರಾಮಾನುಜಾಚಾರ್ಯ ಪರಂಪರೆಯವರು. ಇದು ಇದು ದ್ರವಿಡಾಚಾರ್ಯ. ಯಾರಲ್ಲ ವಾಗ್ ಗುಣಸು ವಿ, ಅದು ಮಾ ಗುಣಸು ಮೀ. ದ್ರಮಿಡಾಚಾರ್ಯರು ಬೇರೆ, ದ್ರವಿಡಾಚಾರ್ಯರು ಬೇರೆ. ದ್ರವಿಡಾಚಾರ್ಯರು ಪಕ್ಕ ಅದ್ವೈತಿಗಳು, ದ್ರಮಿಡಾಚಾರ್ಯರು ರಾಮಾನುಜ ಪರಂಪರೆಯವರು. ಈ ದ್ರವಿಡಾಚಾರ್ಯರು ಈ ರೀತಿ ಒಂದು ಹೇಳಿದಾರಂತೆ, ಏನೋ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ. ಬಹಳ ಒಳ್ಳೆ ವಾಕ್ಯ. ಇದಕ್ಕೆ 2-3 ಅರ್ಥ ಮಾಡ್ಬೋದು. ಅಧ್ಯಾರೋಪ ಮತ್ತು ಅಪವಾದಗಳಿಂದ ನಿಷ್ಪ್ರಪಂಚವಾದ ಬ್ರಹ್ಮವನ್ನು ತಿಳಿಸಿಕೊಡಲಾಗತ್ತೆ ಒಂದರ್ಥ. ಬರ್ಕೊಳ್ಳಿ. ಒಂದನೇ ಅರ್ಥ ಏನೋ, ಅಧ್ಯಾರೋಪ ಮತ್ತು ಅಪವಾದಗಳ ಕ್ರಮದಿಂದ ನಿಷ್ಪ್ರಪಂಚವಾದ ಬ್ರಹ್ಮವನ್ನ ಹೇಳಲಾಗಿದೆ ಒಂದು. ಇನ್ನೊಂದು ಅಧ್ಯಾರೋಪದರ ಅಪವಾದ. ಅಧ್ಯಾರೋಪ ಮಾಡೋದೇ ಇಲ್ಲ, ಬರೀ ಅಪವಾದ. ನಾವು ಏನೇನೇನು ಅಧ್ಯಾರೋಪ ಮಾಡ್ಕೊಂಡಿದ್ದೀವೋ ಅದನ್ನು ಅಪವಾದ ಮಾಡೋದು ಅಂತ ಅರ್ಥ. ಮೊದಲನೇ ಅರ್ಥ, ತಾನು ಅಧ್ಯಾರೋಪವನ್ನೂ ಮಾಡುತ್ತೆ, ಅಪವಾದವನ್ನೂ ಮಾಡುತ್ತೆ. ಇನ್ನು ಅನ್ನಮಯ ಅಂತ ಅಧ್ಯಾರೋಪ ಮಾಡುತ್ತೆ, ಪತ್ನಿ ಪುತ್ರಾದಿಗಳು ನಾನು ಅನ್ಕೋಬೇಡ ಅಂತ. ಆಮೇಲೆ ಪ್ರಾಣಮಯ ಅಂತ ಅಧ್ಯಾರೋಪ ಮಾಡುತ್ತೆ, ಅನ್ನಮಯ ಬಿಡುವುದಕ್ಕೆ. ಆ ಮನೋಮಯ ಅಂತ ಅಧ್ಯಾರೋಪ ಮಾಡುತ್ತೆ, ಪ್ರಾಣಮಯ ಅನ್ನ ಬಿಡುವಂತೆ. ಹಾಗೆ ಇದು ಅಧ್ಯಾರೋಪ ಅಪವಾದ. ಇನ್ನೊಂದು ಬರೀ ಅಪವಾದವೇ, ಅಶಬ್ದ ಸ್ಪರ್ಶಂ ಅಸ್ಥೂಲ ಮನನು ರೀತಿ ಅಪವಾದ. ಈ ಅಧ್ಯಾರೋಪಸ್ಯ ಅಪವಾದ. ನಾವು ಏನು ಅಧ್ಯಾರೋಪ ಶಬ್ದಕ್ಕರ್ಥ ನಾವು ಮಾಡಿಕೊಂಡು ತಪ್ಪಿರಲಿಕ್ಕೆ ಇದರ್ಥ. ಅಧ್ಯಾರೋಪಕ್ಕೆ 2 ಅರ್ಥ ಇದೆ. ಸೂಪರ್ ಇಂಪೋಸಿಸ್ ಒಂದು ಅರ್ಥ ಇದೆ, ಬರೀ ಇಂಪೋಸ್ ಅಂತ ಒಂದು ಅರ್ಥ ಇದೆ. ಸೂಪರ್ ಇಂಪೋಸಿಷನ್ ಆದ್ರೆ ತಿಳಿದವರು ಮಾಡೋದು, ಬರೀ ಇಂಪೋಸ್ ಮಾಡೋದಾದ್ರೆ ಅಜ್ಞಾನಿಗಳು ಮಾಡ್ಕೊಳ್ಳೋದು ಇಂಪೋಸ್ ಆರೋಪ. ಬಾಲೈಹಿ ತಲಮಲಿನದ ಅಧ್ಯಾರೋಪ್ಯತೆ. ಹುಡುಗರು ಆಕಾಶಕ್ಕೆ ತಲಮಲ ಇದೆ ಅಂತ ಅಧ್ಯಾರೋಪ ಮಾಡುತ್ತಾರೆ. ಅಲ್ಲಿ ಅಧ್ಯಾರೋಪ ಅಂದ್ರೆ ತಪ್ಪುಳಿಕೆ ಅಂತ ಅರ್ಥ. ಆದ್ರೆ ತಿಳಿದವರು ಹೇಳುವಾಗ ತಪ್ಪುಳಿಕೆ ಅಂತ ಅರ್ಥ ಅಲ್ಲ. ತಿಳಿದವರು ಇದಕ್ಕೆ ಏನೋ ಒಂದು ತಿಳಿಸ್ಕೊಳ್ಳೋಕ್ಕೋಸ್ಕರ ಹುಟ್ಟಾಕೋದು. ಅವ್ರಿಗೆ ಗೊತ್ತಿದೆ, ಅವರಿಗೆ ಇದೆಲ್ಲ ಗೊತ್ತಿದೆ. ಗೊತ್ತಿದ್ದು ಅದಲ್ಲ ಅಂತ ಗೊತ್ತಿದ್ರು ಇನ್ನೊಂದನ್ನು ಬಿಡಿಸೋಕ್ಕೋಸ್ಕರ ಇನ್ನೊಂದು ಹುಟ್ಟಾಕೋದು. ಟೆಂಪ್ರವರಿಯಾಗಿ ಒಂದೊಂದು ತಿಳಿಸ್ಕೊಡೋದು. ಟೆಂಪ್ರವರಿಯಾಗಿ ಒಂದೊಂದು ಹೇಳ್ಕೊಟ್ರೆ ಅದು ಅವ್ರಿಗೆ ಅದು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಅಧ್ಯಾಸ ಅಂತ ಒಂದು ಬರುತ್ತೆ ಅಲ್ವಾ? ಅಧ್ಯಾಸ ಬೇರೆ, ಅಧ್ಯಾಸ ಅನ್ನೋದು ತಪ್ಪುಳಿಕೆನೆ. ಇಲ್ಲಿ ಅಧ್ಯಾರೋಪ ಅನ್ನೋ ಪದ ಇದೆಯಲ್ಲ, ಅಧ್ಯಾರೋಪ ಅನ್ನೋ ಪದವನ್ನು 2 ಅರ್ಥದಲ್ಲಿ ಬಳಸ್ತಾರೆ. ಒಂದು ತಪ್ಪುಳಿಕೆಯನ್ನು ಅರ್ಥದಲ್ಲಿ ಬಳಸ್ತಾರೆ, ಇನ್ನೊಂದು ಗೊತ್ತಿರೋರು ತತ್ಕಾಲಕ್ಕೆ ಆರೋಪ ಮಾಡಿದ್ದು ಅನ್ನೋ ಅರ್ಥದಲ್ಲೂ ಬಳಸ್ತಾರೆ. ತತ್ಕಾಲದಲ್ಲಿ ಟೆಂಪ್ರವರಿಯಾಗಿ ಅವರು ಹುಟ್ಟಾಕಿದ್ದು ಅವ್ರಿಗೆ ಗೊತ್ತಿರುತ್ತೆ.
ಆ ತಪ್ಪುಳಿಕೆ ಅರ್ಥ ಅಲ್ಲ. ನೀವ್ ಹೇಳ್ದಂಗೆ ಈಗ ಪಂಚಕೋಶ ಹೇಳಿದ್ರಲ್ಲ ಆ ತರ ಗೊತ್ತಿದ್ರುವೆ ಸುಮ್ನೆ ಅದು ಅರ್ಥ ಮಾಡ್ಸಕ್ಕೆ ಅಂತ ಅವೆಲ್ಲ ಕೋಶ ಇದು ಅಂತೆಲ್ಲ ಪ್ರಾಣಮಯ ನಾನಲ್ಲ ಅಂತ ಅವ್ರಿಗೆ ಗೊತ್ತು, ಅದು ಅನ್ನಮಯ ನೀನ್ ಅಲ್ಲ ಅಂತ ಹೇಳಕ್ಕೋಸ್ಕರ ಪ್ರಾಣಮಯ ಅಂತ ಅಧ್ಯಾರೋಪ ಮಾಡ್ತಾರೆ. ಗೊತ್ತಿಲ್ದೆ ಫಸ್ಟ್ ಇನ್ನೊಂದೇನೋ ಅಂದ್ರಲ್ಲ ಮಾಡುವಾಗ ಹಗ್ಗವನ್ನು ಹಾವು ಅಂತ ತಿಳ್ಕೊಳ್ಳೋದು ಅಧ್ಯಾರೋಪ, ಅದು ಇದು ಮಿಸ್ಕನ್ಸೆಪ್ಷನ್. ಕರೆಕ್ಟ್. ಗೊತ್ತಿಲ್ಲದೆ ಇದ್ದವರು ತಿಳ್ಕೊಳ್ಳೋದಿದೆಯಲ್ಲ ಅದು ಮಿಸ್ಕನ್ಸೆಪ್ಷನ್. ಅದು ಅವಿದ್ಯ ಆಯ್ತು ಬಿಡಿ, ಅಲ್ಲಿ ಸೂಪರ್ ಇಂಪೋಸಿಷನ್ ಆಗ್ತಾ ಇದೆ. ಮಿಸ್ಕನ್ಸೆಪ್ಷನ್ ಬೇರೆ, ಇದು ಸೂಪರ್ ಇಂಪೋಸಿಷನ್ ಬೇರೆ. ಅವರು ಜ್ಞಾನಿಗಳು ತಿಳಿದವರು ಆಚಾರ್ಯರು ತತ್ವವನ್ನು ತಿಳಿಸಿಕೊಡೋದಕ್ಕೋಸ್ಕರವಾಗಿ ಒಂದನ್ನ ಟೆಂಪರರಿ ಹುಟ್ಟಾಕ್ತಾರೆ. ಅವ್ರು ಹುಟ್ಟಾಕೋದಿದೆಯಲ್ಲ ಅದು ಅಧ್ಯಾರೋಪವೇ. ನಾವು ತಪ್ಪು ತಿಳ್ಕೊಳ್ತೀವಲ್ಲ ಅದು ಅಧ್ಯಾರೋಪವೇ. ನಾವು ತಪ್ಪು ತಿಳ್ಕೊಳ್ಳೋ ಅಧ್ಯಾರೋಪ ಬೇರೆ, ಜ್ಞಾನಿಗಳು ತಿಳಿಸ್ಕೊಡಕ್ಕೋಸ್ಕರವಾಗಿ ಒಂದನ್ನು ಹುಟ್ಟಾಕೋ ಅಧ್ಯಾರೋಪ ಬೇರೆ. ಅಧ್ಯಾಸ ಅನ್ನಲ್ವಾ ಅದಕ್ಕೆ ಗುರುಗಳೇ? ಅಧ್ಯಾಸ ನಾವು ಮಾಡ್ಕೊಟ್ಟಿದ್ದಕ್ಕೆ ಅಧ್ಯಾಸ ಅಂತೀವಿ, ಜ್ಞಾನಿಗಳದಕ್ಕೆ ಅಧ್ಯಾಸ ಅನ್ನಲ್ಲ. ಜ್ಞಾನಿಗಳು ತಿಳಿಸ್ಕೊಡಕ್ ಹೇಳೋದಕ್ಕೆ ಅಧ್ಯಾಸ ಅಂತ ಹೇಳಲ್ಲ, ಅದಕ್ಕೆ ಅಧ್ಯಾರೋಪ ಅಂತ ಹೇಳ್ತೀವಿ, ಸೂಪರ್ ಇಂಪೋಸಿಷನ್. ಹಾಗೆ ಅದಕ್ಕೆ ಅಧ್ಯಾರೋಪಸ್ಯ ಅಪವಾದ ಒಂದು, ಇನ್ನೊಂದು ಅಧ್ಯಾರೋಪಶ್ಚಾಸವು ಅಪವಾದಶ್ಚ. ಅಧ್ಯಾರೋಪವೂ ಇದೆ ಅಪವಾದವೂ ಇದೆ ಅಂತ ಜ್ಞಾನಿಗಳು. ಮೊದಲನೇದು ಅಧ್ಯಾರೋಪಸ್ಯ ಅಪವಾದ ನಾವು ಹುಟ್ಟಾಕೊಂಡದ್ದನ್ನು ತೆಗೆದುಹಾಕೋದು. ಇನ್ನೊಂದು ನಿಷ್ಪ್ರಪಂಚಂ ಇತಿ ಪ್ರಪಂಚತೆ, ಅಂದ್ರೆ ನಿಷ್ಪ್ರಪಂಚವಾಗಿದೆ ಎಂದು ಹೇಳ್ತಾರೆ ಒಂದು. ಅದು ಇನ್ನೊಂದು ನಿಷ್ಪ್ರಪಂಚವಾದ ಬ್ರಹ್ಮವನ್ನು ಹೇಳ್ತಾರೆ ಅಂತ ಇನ್ನೊಂದು ಅರ್ಥ. ನಿಷ್ಪ್ರಪಂಚಂ ಬ್ರಹ್ಮ ಪ್ರಪಂಚದೆ ಅಂತ ಇನ್ನೊಂದು ಅರ್ಥ ಏನೋ, ನಿಷ್ಪ್ರಪಂಚ ಅಂತಲೇ ಹೇಳ್ತಾರೆ. ನಿಷ್ಪ್ರಪಂಚ ಅಂತಲೇ ಹೇಳ್ತಾರೆ ಏನೋ, ಅದ್ರಲ್ಲಿ ಯಾವ ಪ್ರಪಂಚ ಸಂಬಂಧವೂ ಇಲ್ಲ ಎಂಬುದಾಗಿ ವಿವರಣೆ ಕೊಡ್ತಾರೆ. ಇನ್ನೊಂದರ್ಥ ನಿಷ್ಪ್ರಪಂಚವಾದ ಬ್ರಹ್ಮವನ್ನ ಅಧ್ಯಾರೋಪಾಪವಾದಿಂದ ಹೇಳ್ತಾರೆ. ಅರ್ಥ ಆಯ್ತಾ? ನಿಷ್ಪ್ರಪಂಚಂ ಬ್ರಹ್ಮ ಪ್ರಪಂಚದೆ, ನಿಷ್ಪ್ರಪಂಚಂ ಇತಿ ಪ್ರಪಂಚದೆ. ನಿಷ್ಪ್ರಪಂಚ ಅಂತ ಅದೇ ತಿಳಿಸ್ಕೊಳ್ಳೋದು. ಇದು ಬ್ರಹ್ಮ ತಿಳ್ಕೊ, ಅದು ಪ್ರಪಂಚರಹಿತವಾದದ್ದು, ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ, ಪ್ರಪಂಚೋಪಶಮವಾದದ್ದು ಅಂತಲೇ ಉಪದೇಶ ಮಾಡ್ತಾರೆ. ಪ್ರಪಂಚೋಪಶಮ ಅಂತಲೇ ಹೇಳೋದು ಒಂದು ಮೆಥಡ್, ಪ್ರಪಂಚೋಪಶಮವಾದ ಬ್ರಹ್ಮವನ್ನ ಹೇಳೋದು ಅಂತ ಇನ್ನೊಂದು. ಫಸ್ಟ್ ಒನ್ ಅಲ್ಲಿ ಬ್ರಹ್ಮ ಪ್ರಪಂಚಕ್ಕೆ ಸಂಬಂಧ ಇಲ್ಲ, ಐ ಮೀನ್ ಬೇರೆ. ಅಧ್ಯಾರೋಪಾಪವಾದ ಎರಡರ್ಥ, ನಿಷ್ಪ್ರಪಂಚಂ ಪ್ರಪಂಚತೆ ಅನ್ನೋಕ್ಕೂ ಎರಡರ್ಥ. ನಿಷ್ಪ್ರಪಂಚವಾದ ಬ್ರಹ್ಮವನ್ನು ಹೇಳುತ್ತಾರೆ ಅಂತ ಒಂದು, ನಿಷ್ಪ್ರಪಂಚ ಎಂಬುದಾಗಿ ಹೇಳುತ್ತಾರೆ ಅಂತ ಎರಡನೇದು. ನಿಷ್ಪ್ರಪಂಚ ಅಂತಲೇ ಹೇಳ್ತಾರೆ, ನಿಷ್ಪ್ರಪಂಚ ಅಂತಲೇ ಹೇಳೋದು ಎರಡನೇದು. ನಿಷ್ಪ್ರಪಂಚವಾದ ಬ್ರಹ್ಮವನ್ನ ಅಧ್ಯಾರೋಪಾಪ ಅಂತ ಹೇಳ್ತಾರೆ ಅಂತ ಇನ್ನೊಂದು. ಅರ್ಥ ಆಗಲಿಲ್ಲ? ನಾಲ್ಕು ಅರ್ಥ. ಅಧ್ಯಾರೋಪಾಪವಾದಕ್ಕೆ ಎರಡರ್ಥ, ನಿಷ್ಪ್ರಪಂಚಂ ಪ್ರಪಂಚದಕ್ಕೆ ಎರಡರ್ಥ, ನಾಲ್ಕು ಅರ್ಥ ಇದೆ. ನಿಷ್ಪ್ರಪಂಚ ಪ್ರಪಂಚ ಅಂದ್ರೆ ಅದು ಸೇಮ್ ಅಧ್ಯಾರೋಪ ಅಲ್ಲ, ಬ್ರಹ್ಮಸ್ವರೂಪ ನಿಷ್ಪ್ರಪಂಚಮ. ಹೌದು, ನಿಷ್ಪ್ರಪಂಚವಾದ ಬ್ರಹ್ಮವನ್ನ ಅಧ್ಯಾರೋಪಾಪ ಅಂತ ಹೇಳ್ತಾರೆ ಅಂತ ಒಂದರ್ಥ. ಇನ್ನು ನಿಷ್ಪ್ರಪಂಚ ಅಂತ ಹೇಳ್ತಾರೆ, ಅದು ನಿಷ್ಪ್ರಪಂಚ ರೂಪ ಅಂತ ಹೇಳ್ತಾರೆ. ನಿಷ್ಪ್ರಪಂಚ ಅಂತಾನೆ ಹೇಳ್ತಾರೆ ಅಂದ್ರೆ ಅಧ್ಯಾರೋಪ ಇಲ್ಲ ಅಲ್ಲಿ. ಅಧ್ಯಾರೋಪ ಅಪವಾದದಿಂದ ನಿಷ್ಪ್ರಪಂಚ ಎಂಬುದಾಗಿ ಹೇಳುತ್ತಾರೆ. ಅಧ್ಯಾರೋಪಸ್ಯ ಅಪವಾದ ಅಧ್ಯಾರೋಪ ಅಪವಾದ, ಅಧ್ಯಾರೋಪಶ್ಚಾಸು ಅಪವಾದಶ್ಚ ಅಧ್ಯಾರೋಪ ಅಪವಾದ ಒಂದು. ನಿಷ್ಪ್ರಪಂಚಂ ಇತಿ ಪ್ರಪಂಚತೆ, ನಿಷ್ಪ್ರಪಂಚಂ ಬ್ರಹ್ಮ ಅಧ್ಯಾರೋಪವಾದಂ ಪ್ರಪಂಚತೆ ಅಂತ ಹೀಗೆ ನಾಲ್ಕು ಅರ್ಥ ಮಾಡ್ತಾರೆ. ಆ ವಾಕ್ಯಕ್ಕೆ ಎಷ್ಟು ಬಿಗಿಯಾಗಿದೆ ವಾಕ್ಯದ. ಇದು ಸಂಪ್ರದಾಯವನ್ನು ಬಲ್ಲವರ ಮಾತು ಅಂತ ಒಂದು ಅಬ್ಜೆಕ್ಟಿವ್ ಕೊಟ್ಟರು ಯಾರು, ಶಂಕರಾಚಾರ್ಯರು. ಸಂಪ್ರದಾಯವನ್ನು ಬಲ್ಲವರ ಮಾತು ಒಂದು ಅಬ್ಜೆಕ್ಟಿವ್ ಕೊಟ್ಟಿದ್ದು ಏನ್ ಅರ್ಥ ಆಯ್ತು ಗೊತ್ತಾ? ನಮ್ಮ ಸ್ವಾಮಿ ಇದ್ರ ಮೇಲೆ ಸಂಪ್ರದಾಯ ಅಂದ್ರೆ ಇದಕ್ಕೆ ಹೆಸರು, ಈ ರೀತಿಯಾಗಿ ಹೇಳೋದಕ್ಕೆ ಹೆಸರು. ಯಾರು ಬ್ರಹ್ಮತತ್ವವನ್ನ ನಿಷೇಧ ಮೂಲಕವಾಗಿ ತಿಳಿಸ್ಕೊಡ್ತಾರೋ, ಸಂಪ್ರದಾಯ ಅಧ್ಯಾರೋಪಾಪವಾದ ಮೂಲಕವಾಗಿ ಹೇಳ್ತಾರೋ ಅದೇ ಸಂಪ್ರದಾಯ. ಬ್ರಹ್ಮತತ್ವವನ್ನು ಅಧ್ಯಾರೋಪಾಪವಾದದಲ್ಲಿಯೇ ತಿಳಿಸ್ಕೊಡ್ಬೇಕೇ ಹೊರತು ಬ್ರಹ್ಮವನ್ನು ಅಧ್ಯಾರೋಪಾಪವಾದ ಮೆಥಡ್ ಬಿಟ್ಟು ಬೇರೆ ತರಹ ತಿಳಿಸ್ಕೊಟ್ರೆ ಅದು ಸಂಪ್ರದಾಯ ಅಲ್ಲ. ಅರ್ಥ ಆಯ್ತಾ? ಇವಾಗ ಅಧ್ಯಾರೋಪಾಪವಾದ ಮೆಥಡ್ ಅಲ್ಲೇ ಬ್ರಹ್ಮವನ್ನು ಹೇಳಬೇಕು, ದಟ್ ಈಸ್ ದಿ ಮೆಥಡ್ ಆಫ್ ಟೀಚಿಂಗ್, ಅದು ಉಪದೇಶ ಕ್ರಮ. ಹಾಗೆ ಹೇಳಬೇಕು, ಅದಕ್ಕೆ ಸಂಪ್ರದಾಯ ಅಂತ ಹೆಸರು. ಇನ್ಯಾವುದು ಸಂಪ್ರದಾಯ ಅಲ್ಲ.
ಬರೀ ಕೋಲೆ ಬಸವನ ನಡ್ಕೊಂಡ್ ಬಂದಿದ್ದೆಲ್ಲ ಸಂಪ್ರದಾಯ ಅಲ್ಲ. ಬಾಳೆ ತುದಿ ಎಲೆಗೆ ಉಪ್ಪು ಹಾಕಬೇಕು ಸಂಪ್ರದಾಯ, ಇಲ್ಲ ತುದಿಗೆ ಪಾಯಸ ಹಾಕಬೇಕು ಸಂಪ್ರದಾಯ, ಇಲ್ಲ ನಮ್ಮ ಕಡೆ ಹಿಂಗಿಂಗೆ ಪಲ್ಯ ಬಡಿಸ್ಬೇಕು ಸಂಪ್ರದಾಯ. ಅದೆಲ್ಲ ಸಂಪ್ರದಾಯ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಬರೀ ನಡೆದು ಬಂದದ್ದು ಅಂತ. ಬರೀ ನಡೆದು ಬಂದದ್ದು ಸಂಪ್ರದಾಯ ಅಂತ ಆದ್ರೆ ಬೌದ್ಧರಿಗೂ ಸಂಪ್ರದಾಯ ಇದೆ, ತಾರ್ಕಿಕರಿಗೂ ಇದೆ, ಸಾಂಖ್ಯರಿಗೂ ಇದೆ. ಯಾರಿಗಿಲ್ಲ ಸಂಪ್ರದಾಯ? ಬರೀ ಪರಂಪರೆ ಅಂತ ಇಟ್ಕೊಂಡ್ರೆ, ನಾಗರಾಜು ಪರಂಪರೆ ಅಂತ ಅಷ್ಟೇ ಇಟ್ಕೊಂಡ್ರೆ ಅದು ವಿಶೇಷ ಆಗೋದಿಲ್ಲ. ಎಲ್ರಿಗೂ ಪರಂಪರೆ ಇದೆ. ಇಲ್ಲಿ ಈ ವಿಶೇಷ ಇದೆ. ಏನು ಅಧ್ಯಾರೋಪಾಪವಾದ ಕ್ರಮದಲ್ಲಿ ಹೇಳೋದು ಅಂತ ಒಂದು ಮೆಸೇಜ್, ಅದು ಸಂಪ್ರದಾಯ. ಹೇಳಿ ನಾಗರಾಜ್ ಅವರೇ. ಈ ಅಧ್ಯಾರೋಪ ಅಪವಾದವನ್ನ ಬಿಟ್ಟು ಹೇಳೋದಕ್ಕೆ ಬೇರೆ ಮೆಥಡ್ ಇದೆಯಾ ಗುರುಗಳೇ? ಇವಾಗ ಎಲ್ಲ ಇವತ್ತಿನ ವೇದಾಂತ ಹೇಳೋದು ಅದೇ, ಅಧ್ಯಾರೋಪ ಹೇಳೋದೇ ಇಲ್ಲ. ಅವರು ವಿಧಿಮುಖವಾಗಿ ಹೇಳ್ಬಿಡ್ತಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋದೇ ಇದು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಗುಣವಾಚಕವಾಗಿ ಹೇಳುವಂತ ಕ್ರಮ ವಿಧಿ ಮೂಲಕವಾಗಿ ಹೇಳ್ಬಿಡ್ತಾರೆ, ಪಾಸಿಟಿವ್ ಆಗಿ ಹೇಳ್ಬಿಡ್ತಾರೆ. ಅಲ್ಲ, ಅದನ್ನ ತೋರ್ಸಕ್ಕಾಗದೇ ಇರೋ ವಸ್ತುವನ್ನ ತೋರ್ಸೋ ರೀತಿಯಲ್ಲಿ ಹೇಗೆ ಹೇಳ್ತಾರೆ? ಸತ್ಯಜ್ಞಾನ ಮನಂತಮ್ಮ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತಾರೆ. ಅವ್ರು ವಾದ ಮಾಡ್ತಾರೆ, ನಿಷೇಧ ಅಲ್ಲ ಅಂತಾರೆ. ಬರೀ ಅಲ್ಲೆಗಳದೇ ಅದು ಗೊತ್ತಾಗೋಲ್ಲ. ಹಾವಲ್ಲ ಅಂದ್ಬಿಟ್ರೆ ಹಗ್ಗ ಅಂತ ತಿಳ್ಕೊಬೇಕು ಅಂತಿಲ್ಲ. ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ ಅಂತ ತಿಳ್ಕೊಂಡ್ಬಿಡ್ಬೋದು. ಹಗ್ಗ ಅಂತ ತಿಳ್ಕೊಬೇಕು ಅಂದ್ರೆ ಹಗ್ಗ ಅಂತ ಹೇಳ್ಬೇಕು ಅಂತ ಹೇಗೋ ಅದು ಸತ್ಯಜ್ಞಾನ ಅನಂತ ಅಂತ ಹೇಳಿದಾಗ ಗೊತ್ತಾಗತ್ತೆ ಹೊರತು ಬರೀ ನೇತಿಯಿಂದ ಗೊತ್ತಾಗೋಲ್ಲ, ಸ್ಥೂಲ ಮನೋದೇ ಗೊತ್ತಾಗಲ್ಲ ಅಂತ ಈ ರೀತಿ ವಾದ ಮಾಡೋರು ಇದ್ದಾರೆ, ಇವತ್ತಿಗೂ ಇದ್ದಾರೆ. ಟಿಲ್ ಟುಡೇ. ಅಲ್ಲ, ಆ ತರದ ಟೀಚಿಂಗಿಗೆ ಏನಂತ ಹೆಸರು ಗುರುಗಳೇ? ಅವ್ರಿಗೆ ಇದು ಗೊತ್ತಾಗಿಲ್ಲ. ಅದಕ್ಕೆ ನಮ್ಮ ಸ್ವಾಮಿಗಳವರು ಇದು ಅಲ್ಲ ಕ್ರಮ, ಅಧ್ಯಾರೋಪಾಪವಾದ ಹೇಳೋದೇ ಸರಿಯಾದ ಕ್ರಮ. ಅಲ್ಲ, ಅದು ತಾವು ಹೇಳಿದ್ ಕರೆಕ್ಟ್ ಗುರುಗಳೇ. ಸಂಪ್ರದಾಯ ರೀತಿಯಲ್ಲಿ ಅಧ್ಯಾರೋಪವಾದದಿಂದ ಹೇಳೋದೇ ಸಂಪ್ರದಾಯ ಕ್ರಮ ಅಂತ ಗುರುಗಳು ಹೇಳಿದ್ದಾರೆ. ಹೌದು. ಆದರೆ ಅಸಂಪ್ರದಾಯಕರು ಹೇಳುವಂತಹ ಒಂದು ಕ್ರಮಕ್ಕೆ ಆ ಮೆಥಡ್ ಆಫ್ ಟೀಚಿಂಗಿಗೆ ಏನಂತ ಹೆಸರು? ಅವ್ರು ಬರೀ ನಾವು ವೇದಾಂತ ಹೇಳಿದ್ರೆ ಅವ್ರು ಅಂದ್ಕೊಂಡಿದ್ದಾರೆ. ಆದ್ರೆ ಅದು ಸಂಪ್ರದಾಯ ಅಲ್ಲ ಅಂತ ಸ್ವಾಮಿ ಹೇಳೋದು. ನೀವು ಈ ಅಧ್ಯಾರೋಪಾಪವಾದನ್ನ ಅವಲಂಬಿಸಿಕೊಳ್ಳದೆ ನೀವು ಹೇಳಿದ್ರೆ ಅದು ಸಾಂಪ್ರದಾಯಿಕ ಉಪದೇಶ ಅಲ್ಲ. ಏನಾಯ್ತು ಕಥೆ ಹೇಳ್ತೀನಿ ಕೇಳಿ. ಒಮ್ಮೆ ಮೈಸೂರು ಇದರಲ್ಲಿ ಸ್ವಾಮಿಗಳಿಗೂ ಅವ್ರಿಗೂ ಎಲ್ಲರಿಗೂ ಒಂದು ಮೂಲವಿದ್ಯಾ ಬಗ್ಗೆ ವಾದ ಆಯ್ತು. ಮೂಲವಿದ್ಯಾ ಅನ್ನುವಂಥದ್ದು ಉಪನಿಷತ್ ಇದರಲ್ಲಿ ಭಾಷ್ಯದಲ್ಲಿ ಉಂಟಾ ಇಲ್ವಾ ಅಂತ. ಸ್ವಾಮಿಗಳು ಇಲ್ಲ ಹಾಗೆ ಅಂತ. ಇಲ್ಲ ಅವರು ಪಂಚಮಾಧಿಕಾರರು, ಭಾಮತಿಕಾರರು, ವಿವರಣಕಾರರು ಹೇಳಿರೋದ್ರಿಂದ ಸಂಪ್ರದಾಯದಲ್ಲಿ ಇದೆ, ಇದು ಸಂಪ್ರದಾಯವನ್ನು ಬಿಟ್ಟಿದ್ದೀರಾ, ಅಸಂಪ್ರದಾಯವನ್ನು ಮೂರ್ಖವಾದ ಉಪೇಕ್ಷಣೆ ಮುಂದೆ ಬರುತ್ತೆ. ಅದರಿಂದ ಸಂಪ್ರದಾಯವನ್ನು ಯಾರು ಬಿಟ್ಟಿರ್ತಾರೋ ಅವನು ಮೂರ್ಖ ಅಂತ ಅನ್ಬೇಕು ಅಂತ ಒಂದು ವಾಕ್ಯ ಇದೆ. ಅದೇ ನಿಮಗೆ ಉತ್ತರ ಅಂತ ನಮ್ಮ ಸ್ವಾಮಿಗಳು ಹೇಳ್ಬಿಟ್ರು ಅವರು, ಆ ಪಂಡಿತರು. ನಿಮ್ಮ ವಾದಕ್ಕೆ ಏನು ಉತ್ತರ ಅಂದ್ರೆ, ನೀವು ಸಂಪ್ರದಾಯದವರಲ್ಲ, ಸಂಪ್ರದಾಯವನ್ನು ಬಿಟ್ಟಿದ್ದೀರಾ, ವ್ಯಾಖ್ಯಾನಕಾರನೆಲ್ಲ ನೀವು ಖಂಡನೆ ಮಾಡಿದ್ದೀರಾ, ವ್ಯಾಖ್ಯಾನಕಾರಲ್ಲ ಸಂಪ್ರದಾಯಸ್ಥರವರು, ಅವ್ರನ್ನ ನೀವು ಖಂಡನೆ ಮಾಡಿದ. ಇಲ್ಲ ವ್ಯಾಖ್ಯಾನಕಾರ ಸಂಪ್ರದಾಯಸ್ಥರು ಅನ್ನೋಕ್ಕಾಗೋಲ್ಲ. ನಮ್ಮ ಸ್ವಾಮಿಗಳು ಸಂಪ್ರದಾಯ ಶಬ್ದಕ್ಕೆ ಅರ್ಥ ಬೇರೆ ಇದೆ. ಬರೀ ಪರಂಪರೆ ನಡ್ಕೊಂಡ್ ಬಂದದ್ದು ಅರ್ಥ ಇಟ್ಕೊಂಡ್ರೆ ಅದು ತಪ್ಪರ್ಥ ಆಗತ್ತೆ, ಹಾಗೆ ಹೊಂದೋದಿಲ್ಲ ಅದು. ಶಂಕರಾಚಾರ್ಯರು ಎಷ್ಟೋ ಕಡೆ ಅದ್ವೈತಿಗಳಿಂದ ಖಂಡನೆ ಮಾಡಿದ್ದಾರೆ. ಈ ಭರ್ತ ಪ್ರಪಂಚರು, ವೃತ್ತಿಕಾರರು, ಮತ್ತೆ ಸಮುಚ್ಚಯವಾದಿಗಳು ಅವರೆಲ್ಲ ಅದ್ವೈತಿಗಳೇ. ಅದ್ವೈತಿಗಳನ್ನೇ ಶಂಕರಾಚಾರ್ಯ ಖಂಡನೆ ಮಾಡಿದ್ದಾರೆ ಭಾಷ್ಯದಲ್ಲೇ. ಹಾಗಾದ್ರಿಂದ ಕೊನೆಗೆ ಅಲ್ಟಿಮೇಟ್ ಎಲ್ಲರೂ ಅದ್ವೈತ ಹೇಳ್ತಾರೆ ಅಂತ ಹೇಳಿ ಸಂಪ್ರದಾಯ ಆಗೋದಿಲ್ಲ. ಆ ರೀತಿ ತಂದ್ಕೋಬಾರ್ದು. ಶೈಲಜಾ ನಮಸ್ಕಾರ ಗುರುಗಳೇ. ಇದು ಪರಂಪರೆಯಿಂದ ಬಂದದ್ದು ಅನ್ನೋದು ವಿಧಿ ಅಂತಾಗತ್ತೆ ಅಲ್ವಾ? ಅಲ್ಲ, ಅದೊಂದು ಎವಿಡೆನ್ಸ್ ಅಂತಾರೆ. ಪರಂಪರೆಯಿಂದ ಅನಾದಿ ಕಾಲದಿಂದ ಬಂದದ್ದು ಪ್ರಮಾಣ ಅಂತ ಒಂದು ವಾಕ್ಯ ಇದೆ. ಯಾವ್ದು ಅನಾದಿ ಕಾಲದಿಂದ ಬಂದದ್ದಾಗಿದೆಯೋ ಅದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು, ಅದು ಪ್ರಮಾಣ. ನಿಯಮ ಅಂತ ಆಗಲ್ವಾ? ಅದು ರೂಲ್ಸ್ ಮಾಡಿದ್ದಾರೆ. ನಿಯಮ ಅನ್ನೋದು ವಿಧಿವಾಕ್ಯ ನಿಯಮ ಅಂತಾರೆ. ಬೆಳಗ್ಗೆ ಸ್ನಾನ ಮಾಡ್ಬೇಕು, ನಿಯಮ ವಿಧಿ. ಇದು ಪ್ರಮಾಣಕ್ಕೆ ಎವಿಡೆನ್ಸ್, ಪ್ರೂಫ್ಗೆ ಪ್ರಾಚೀನ ಕಾಲದಿಂದ ಬಂದದ್ದಾದರೆ ದಟ್ ಈಸ್ ಪ್ರೂಫ್. ಅದನ್ನ ಇದು ಪ್ರಮಾಣ, ಎವಿಡೆನ್ಸ್ ಅಂತ ಅವ್ರು ಹೇಳ್ತಾರೆ. ಸ್ವಾಮಿಗಳು ಅಂದ್ರೆ ಪ್ರಾಚೀನ ಕಾಲ ಅಂದ್ರೆ ಎಷ್ಟು ಪ್ರಾಚೀನ? ಶಂಕರಾಚಾರ್ಯ ಹೇಳದೇ ಇದ್ಮೇಲೆ ಹೆಂಗ್ ಪ್ರಾಚೀನ ಆಗತ್ತೆ? ಸುರೇಶ್ವರಾಚಾರ್ಯ ಹೇಳದೇ ಇದ್ಮೇಲೆ ಹೆಂಗ್ ಪ್ರಾಚೀನ ಆಗತ್ತೆ? ಗೌಡಪಾದರು ಹೇಳದೇ ಇದ್ಮೇಲೆ ಹೆಂಗ್ ಪ್ರಾಚೀನ ಆಗತ್ತೆ? ಪ್ರಮಾಣನೂ ಆಗಲ್ಲ. ಅಂತಾನೆ ಬರುತ್ತಲ್ವಾ? ಏನ್ ಬರುತ್ತೆ? ತೈತ್ತಿರಿಯ ಉಪನಿಷತ್ತಲ್ಲಿ ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ಬರುತ್ತಲ್ವಾ? ಹೌದು. ಅದಕ್ಕೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಾಕ್ಯಕ್ಕೆ
ವಿಕಾರವಲ್ಲ, ಜಡವಲ್ಲ, ಪರಿಚ್ಛಿನ್ನವಲ್ಲ ಅಂತ ಅರ್ಥ ಮಾಡ್ಬೇಕೆ ಹೊರತು ಅಧ್ಯಾರೋಪದಿಂದ ಅದಕ್ಕೆ ಅರ್ಥ ಮಾಡ್ಬೇಕೆ ಹೊರತು ಪಾಸಿಟಿವ್ ಆಗಿ ಅರ್ಥ ಮಾಡಿ ಅದು ಆ ಗುಣದಿಂದ ಕೂಡಿದಿಂದ ಅರ್ಥ ಮಾಡಬಾರ್ದು. ಸ್ವಾಮಿ ಅರ್ಥ ಮಾಡಿದ್ದಾರೆ ಅದಕ್ಕೆ. ಶಂಕರಾಚಾರ್ಯರು ಹಾಗೆ ಅರ್ಥ ಮಾಡಿದ್ದಾರೆ. ಸತ್ಯ ಶಬ್ದೇನ ಲಕ್ಷ್ಯತೆ ನತು ಉಚ್ಯತೆ ಅಂತ ಬರೆದಿದ್ದಾರೆ. ಸತ್ಯ ಶಬ್ದ ನಾವು ಇಂಡಿಕೇಟ್ ಮಾಡ್ತೀವಿ ಹೊರತು ಸತ್ಯ ಶಬ್ದದಿಂದ ನಾವು ಇದು ಮಾಡೋಲ್ಲ. ನಾವು ಈಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ವಿಧಿಮುಖವಾಗಿ ತತ್ವ ತಿಳಿಸೋದಿಲ್ಲ, ಅದು ನಿಷೇಧ ಮೂಲಕವಾಗಿ ತಿಳಿಸ್ಕೊಡೋದು. ಎಲ್ಲಾ ವೇದಾಂತ ವಾಕ್ಯಗಳು, ಬ್ರಹ್ಮದ ವಿಶೇಷಣಗಳು, ಬ್ರಹ್ಮದ ಬಗ್ಗೆ ಇರುವ ತಪ್ಪ ಕಲ್ಪನೆಯನ್ನು, ತಪ್ಪರ್ಥವನ್ನು ಬಿಡಿಸುವುದರ ಮೂಲಕ ಬ್ರಹ್ಮಕ್ಕೆ ಪ್ರಮಾಣವೇ ಹೊರತು ಬ್ರಹ್ಮವನ್ನು ವಿಧಿಮುಖ ತಿಳಿಸ್ಕೊಳ್ಳೋದು ಪ್ರಮಾಣ ಆಗಿಲ್ಲ ಅನ್ನೋದು ಸ್ವಾಮಿಗಳ ವಾದ. ಬಹಳ ದೊಡ್ಡ ವಾದ ಆಯ್ತು ಇದು, ಬಹಳ ದೊಡ್ಡ ಕೋಲಾಹಲ ಆಯ್ತು ಇದು. ಅದು ಕರೆಕ್ಟ್. ವಿಧಿಮುಖವಾಗಿ ತಿಳಿಸ್ಕೊಡೋದಾದ್ರೆ ಯಥೋ ವಾಚೋ ನಿವರ್ತಂತೆ ಅದೇ ವಿಧಿಮುಖ ತಿಳಿಸ್ಕೊಳ್ಳೋ ಯಥೋ ವಾಚೋ ನಿವರ್ತಂತೆ ಅಪ್ರಮಾಣ ತಪ್ಪಾಗತ್ತೆ. ಅವಾಗ ನಿರ್ವಿಶೇಷ ಬ್ರಹ್ಮ ಅಂತ ಹೇಳಿ ತಪ್ಪಾಗತ್ತೆ. ನಿರ್ವಿಶೇಷವಾದ ಬ್ರಹ್ಮವನ್ನ ನೀವು ಸತ್ಯಜ್ಞಾನ ವಿಶೇಷಗಳಿಂದ ಹೇಳಿದ್ರೆ ಅದು ಹೊಂದೋದಿಲ್ಲ. ಅದನ್ನ ಹೇಳ್ಬಾರ್ದು ಅಂತ ನಮ್ಮ ಸ್ವಾಮಿಗಳು ವಾದ ಮಾಡಿ. ಸೊ ಹೆಂಗ್ ಹೇಳ್ಬೇಕು ಅಂತ ನೀವ್ ಅನ್ನೋದೀಗ ಅಂದ್ರೆ ಬ್ರಹ್ಮ ಬೇರೆ ನಾವು ಬೇರೆ ಅನ್ನೋಂಗೆ ತಿಳಿಸ್ಕೊಂಡು ವಿ ಬಾರೋ ಬ್ರಹ್ಮದಿಂದ ನಮಗೆ ಇದು ಬಂದಿದೆ. ಬ್ರಹ್ಮ ಅನ್ನುವ ಪದವು ಪರಿಚ್ಛಿನ್ನವಲ್ಲ ಅನ್ನೋದು ಅಷ್ಟನ್ನೇ ಹೇಳುತ್ತೆ ಹೊರತು ಬ್ರಹ್ಮತ್ವ ಗುಣ ಇದೆ ಅಂತ ಹೇಳಲ್ಲ. ನಾವು ನಮ್ಮನ್ನು ಪರಿಚ್ಛಿನ್ನ ಅನ್ಕೊಂಡಿದೀವಲ್ಲ. ನಾವು ಅಂದ್ರೆ ಅವನ 5 ಅಡಿ 6 ಅಡಿ, ನಾನು ಗಂಡು ಹೆಣ್ಣು, ನಾನು ಇಂಥ ಜಾತಿ ಕುಲ ಗೋತ್ರ ಈ ರೀತಿ ಅಲ್ಲ ಅನ್ನೋದು ಅದನ್ನ ಬ್ರಹ್ಮ ಅಂತ ಇಂಪೋಸ್ ಮಾಡಿದ್ರು, ಸೂಪರ್ ಇಂಪೋಸ್. ಈ ಮಾಡ್ಕೊಂಡಂತಹ ಪರಿಚ್ಛಿನ್ನತ್ವ ಅಲ್ಪತ್ವವನ್ನು ಬಿಟ್ಕೊಳ್ಳಿ ಅನ್ನೋಕ್ಕೋಸ್ಕರವಾಗಿ ಬ್ರಹ್ಮತ್ವ ಅಧ್ಯಾರೋಪವೇ ಹೊರತು ಬ್ರಹ್ಮತ್ವ ಗುಣದಿಂದ ಕೂಡಿದ್ದು ಅಂತ ಅರ್ಥ ಅಲ್ಲ. ಮತ್ತೆ ಬ್ರಹ್ಮ ಅನ್ನೋಗೂ ತಪ್ಪರ್ಥ ಬರುತ್ತೆ. ಅದನ್ನ ಇನ್ನೊಂದು ಪದನ ತೆಗೆದು ಹಾಕ್ಬೇಕು. ಅಂದ್ರೆ ಫೈನಲಿ ಅದು ಇಲ್ಲ, ಎಲ್ಲಾನು ಬ್ರಹ್ಮನೇ ಅಂತ ಹಂಗಂತನ. ಬ್ರಹ್ಮ ಅನ್ನೋದು ಅಧ್ಯಾರೋಪವೇ. ಬ್ರಹ್ಮ ಅನ್ನೋದು ಅದಲ್ಲ, ಅದು ಈ ಸೂಪರ್ ಇಂಪೋಸಿಷನ್. ಹೇಳಿ ಮನ್ ಶೈಲಜಾ ಅವ್ರ. ಇದು ಈಗ ಸ್ವಾಮಿಗಳು ಸಂಪ್ರದಾಯ ಅಂತ ಹೇಳ್ತಾ ಇರೋದು ಪ್ರಮಾಣ ಅಲ್ಲ ಅಂತಾನೆ ತಗೋಬೇಕು. ಅಲ್ಲ ಅಲ್ಲ ಅಲ್ಲ, ಪ್ರಮಾಣ ಅಲ್ಲ ಅದೆಲ್ಲ. ಈ ಕ್ರಮದಲ್ಲಿ ಹೇಳಿ ಉಪದೇಶ ಮಾಡಿಕೊಂಡು ಬಂದಂತಹ ಪರಂಪರೆ ಅಂತ ಅರ್ಥ ಮಾಡಬೇಕು. ಪರಂಪರೆ ಹೌದು, ಪರಂಪರೆ ಸಂಪ್ರದಾಯ ಬರೋದು. ಆದ್ರೆ ಆ ಸಂಪ್ರದಾಯದಲ್ಲಿ, ಆ ಪರಂಪರೆಯಲ್ಲಿ ಒಂದಾನೊಂದು ವಿಶಿಷ್ಟವಾದ ರೀತಿಯಲ್ಲಿ ಉಪದೇಶ ಮಾಡುವ ಒಂದು ಕ್ರಮ ಇದೆ. ಅದು ಪರಂಪರೆ, ಅದು ಸಂಪ್ರದಾಯವೇ ಹೊರತು ಬರೀ ನಡೆದು ಬಂದ ಸಂಪ್ರದಾಯ ಅಲ್ಲ. ನಡೆದು ಬಂದದ್ದರ ಸಂಪ್ರದಾಯ ತಪ್ಪರ್ಥ ಬಿಡುತ್ತೆ. ಆ ಸಂಪ್ರದಾಯದಲ್ಲಿ ಒಂದಾನೊಂದು ವಿಶಿಷ್ಟವಾದ ರೀತಿಯಿಂದ ತತ್ವೋಪದೇಶ ಮಾಡುವ ಒಂದು ಕ್ರಮ ಇದೆ. ಆ ಕ್ರಮದಿಂದ ಕೂಡಿಕೊಂಡ ಪರಂಪರೆಯನ್ನು ಸಂಪ್ರದಾಯ ಅನ್ಬೇಕು. ಪರಂಪರೆ ಹೌದು, ಪರಂಪರೆ ಅಲ್ಲ ಅಂತಿಲ್ಲ ಸ್ವಾಮಿಗಳು. ಪರಂಪರೆಯಲ್ಲಿ ದಿ ಮೆಥಡ್ ಆಫ್ ಟೀಚಿಂಗ್ ಅಂತಿದೆಯಲ್ಲ, ಮೆಥಡ್ ಆಫ್ ಟೀಚಿಂಗ್ ನೀವು ಸೇರಿಸ್ಕೋಬೇಕು. ಉಪದೇಶ ಕ್ರಮ ಇರಬೇಕು. ಅದಕ್ಕೆ ಉಪದೇಶ ಕ್ರಮ ಇಲ್ಲದೆ ಇರುವಂತಹ ಪರಂಪರೆ ಸಂಪ್ರದಾಯ ಆಗೋಲ್ಲ. ಗುರುಗಳೇ, ಈ ಅಧ್ಯಾರೋಪ ಅಪವಾದದಲ್ಲಿ ಏನೇ ಪದವನ್ನು ಉಪಯೋಗಿಸಿ ಪರಮಾತ್ಮನನ್ನ ಇಂಡಿಕೇಟ್ ಮಾಡಿದ್ರು ಕೂಡ ಅದು ಅನವಸ್ಥೆಯಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಇದಮಿತ್ತಂ ಅಂತ ಹೇಳಕ್ ಆಗೋಲ್ಲ ಅನ್ನೋದು ಸಂಪ್ರದಾಯ ಅಲ್ಲ. ಹೌದು, ಪದ ವಾಚ್ಯವಾಗಿ ಹೇಳೋದಿಲ್ಲ ಅನ್ನೋದು ಸಂಪ್ರದಾಯ. ವಾಚ್ಯವಾಗಿ ಹೇಗೆ ಪುಸ್ತಕ ಅಂತಂದ್ರೆ ಇದನ್ನು ಹೇಳ್ಬಿಡುತ್ತೋ ಆ ರೀತಿ ಯಾವ ಪದವು ವಾಚ್ಯವಾಗಿ ಹೇಳೋದಿಲ್ಲ. ತನ್ನ ಇನ್ನೊಂದು ಪದದಿಂದ ಬಂದ ತಪ್ಪರ್ಥವನ್ನು ಬಿಡಿಸುವುದ್ರ ಮೂಲಕ ನಾನು ಒಂದು ಅರ್ಥ ಇಂಡಿಕೇಟ್ ಮಾಡುತ್ತೆ ಅಷ್ಟೇ ಹೊರತು ತಾನು ಅದನ್ನು ನೇರ ಮುಟ್ಟೋದಿಲ್ಲ. ಅಲ್ಲ, ಯಶೋ ವಾಚೋ ನಿವರ್ತಂತೆ ಅನ್ನೋದ್ರಲ್ಲಿ ಅದು ಆ ಅರ್ಥ ಖಂಡಿತವಾಗ್ಲೂ ಇದೆ. ಆದ್ರೆ ಯಾವ ಪದವು ಪರಮಾತ್ಮನನ್ನ ಡೈರೆಕ್ಟ್ ಆಗಿ ಇಂಡಿಕೇಟ್ ಮಾಡಲ್ಲ. ಈ ಇಂಡೈರೆಕ್ಟ್ ನೇತಿ ಪ್ರಿನ್ಸಿಪಲ್ ನಲ್ಲಿ ಮಾತ್ರನೇ ತೋರಿಸ್ಕೊಡ್ಬೇಕು ಅನ್ನೋದು. ಹೌದು ಹೌದು, ಆ ಕ್ರಮವೇ ಉಪದೇಶ ಕ್ರಮ. ಹಾಗೆ ಉಪದೇಶ ಮಾಡಬೇಕು. ಎಲ್ಲಾ ಪದವು ಒಂದಾನು ತಪ್ಪು ಕಲ್ಪನೆ, ತಪ್ಪರ್ಥವನ್ನು ಬಿಡಿಸುವುದಕ್ಕಾಗಿ ಬಂದದ್ದೇ ಹೊರತು ತನ್ನ ಒಂದು ವಿಧಿಮುಖವಾದ ಒಂದು ಅರ್ಥವನ್ನು ಹೇಳಕ್ ಬಂದದ್ದಲ್ಲ. ಒಂದು ಅರ್ಥ ಇದೆ, ಆ ಅರ್ಥವನ್ನು ಹೇಳೋದ್ರ ಮೂಲಕ ಈ ತಪ್ಪರ್ಥ ಬಿಡಿಸತ್ತೆ ಹೊರತು ಅದೇ ಏನರ್ಥ ಇದೀವ. ಸತ್ಯ ಅಂದ್ರೆ ಏಕರೂಪ ಅನ್ನೋ ಅರ್ಥ ಇದೆ. ಅದು ಏಕರೂಪ ಅನ್ನೋ ಅರ್ಥ ಇದ್ರು ಕೂಡ ಸತ್ಯಾನಿಗೆ ಮೃತ್ತಿಕೇತ್ಯವ ಸತ್ಯ ಮಂದಿಲ್ಲ. ಮಣ್ಣು ಸತ್ಯ, ಯಾವುದು ಗಡಿಗೆ ಕುಡಿಗೆ ಮಡಿಗೆಗೆ. ಅಂದ್ರೆ ಮಣ್ಣಿನಂತೆ ಉಪಾದಾನ ಕಾರಣ ಅಂದ್ರೆ ಅದು ಅಚೇತನ ಅಂತ ಆಗ್ಬಿಡತ್ತೆ. ಸತ್ಯವಾದದ್ದು ಕಾರಣವಾದದ್ದು ಅಚೇತನ, ಉಪಾದಾನ ಕಾರಣ ಚೇತನ ಎಲ್ಲೂ ಕಂಡಿಲ್ಲ. ಅದನ್ನು ಕಳೆದು ಹಾಕೋದು ಜ್ಞಾನಂ ಬ್ರಹ್ಮ ಅಂತ ಮತ್ ಬಂತು. ಅದನ್ನು ಬಂದಂತಹ ಅಚೇತನತ್ವ ಮತ್ತೆ ವಿಕ್ರಿಯಾವತ್ವವನ್ನು ತೆಗೆದುಹಾಕೋಕ್ಕೋಸ್ಕರ ಜ್ಞಾನಂ ಬ್ರಹ್ಮ ಅದು. ಜ್ಞಾನದಲ್ಲೂ ಹುಟ್ಟಿ ಮರೆಯಾಗುವ ಜ್ಞಾನವನ್ನು ಜ್ಞಾನ ಅಂತ ಲೋಕದಲ್ಲಿ ಹೇಳ್ತಾರೆ. ಅನಂತ ಅಂತ ಪರಿಚ್ಛಿನ್ನ ಜ್ಞಾನ ಬರುತ್ತೆ. ಅದಲ್ಲ ಅನ್ನೋದು ಅನಂತವಾದದ್ದು ಅಂತ ಹೇಳ್ತಾ ಇದೆ. ಅನಂತ ಶಬ್ದಕ್ಕೊಂದು ಅರ್ಥ ಇದೆ. ಆ ಅರ್ಥವು ಪರಿಚ್ಛಿನ್ನವಲ್ಲ ಅಂತ ಅಷ್ಟೇ ಅರ್ಥವೇ ಹೊರತು ಅನಂತತ್ವ ಗುಣ ಅಂತ ಒಂದು ಅರ್ಥ ಅಲ್ಲ. ಇದು 2 ಪದ ಇದೆಯಲ್ಲ, ಸತ್ಯ ಜ್ಞಾನ.
ಅದು ಪಾಸಿಟಿವ್ ಆಗಿ ಹೇಳುತ್ತೆ. ಅನಂತ ಅನ್ನೋದು ಅಂತ ಅನಂತ ನೆಗೆಟಿವ್ ಹೇಳುತ್ತೆ. ಆದರೂ ಸತ್ಯಜ್ಞಾನವು ಕೂಡ ನೆಗೇಷನ್ ಮಾಡೋದ್ರ ಮೂಲಕ ಹೇಳುತ್ತೆ ಹೊರತು ಅದು ವಿಧಿಮುಖವಾಗಿ ಹೇಳೋದಿಲ್ಲ. ಸತ್ಯತ್ವ ಗುಣದಿಂದ ಕೂಡಿಲ್ಲ, ಜ್ಞಾನತ್ವ ಗುಣದಿಂದ ಕೂಡಿದ್ದಲ್ಲ ಅದು. ಅಂದ್ರೆ ಈ ರೀತಿ ಹೇಳೋದೇ ಸಂಪ್ರದಾಯ, ಬೇರೆ ರೀತಿ ಹೇಳೋದಲ್ಲ ಅಂತ ತತ್ವವನ್ನು ತಿಳಿಸಿಕೊಡುವಂತಹ ಒಂದು ಪರಂಪರೆ ಇದೆಯಲ್ಲ, ಅದು ಸಂಪ್ರದಾಯವೇ ಹೊರತು ಸುಮ್ಮನೆ ಕೋಲೆ ಬಸ್ಸಿನಂತೆ ನಡ್ಕೊಂಬಂದಿದ್ದು ಸಂಪ್ರದಾಯ ಅಂದ್ಬಿಟ್ರೆ ಎಲ್ಲರದ್ದು ಸಂಪ್ರದಾಯ ಆಗತ್ತೆ, ನಮ್ದೇನು ವಿಶೇಷ ಆಗೋದಿಲ್ಲ. ತಾವು ಹೇಳಿದ್ರಲ್ಲ ಹಾಗೆ ವ್ಯಾಖ್ಯಾನಕಾರರು ಆಮೇಲೆ ಇನ್ನೊಂದಿಬ್ಬರು ಅವರು ಈ ರೀತಿ ಪರಂಪರೆಯಲ್ಲೇ ಸಂಪ್ರದಾಯ ರೀತಿಯಲ್ಲಿದ್ರೆ ಹಳೆ ಸಂಪ್ರದಾಯ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ, ಬಿಟ್ಕೊಂಡಿದ್ದಾರೆ. ವ್ಯಾಖ್ಯಾನಕಾರರು ಈ ಅಧ್ಯಾರೋಪ ಸಂಪ್ರದಾಯವನ್ನು ಬಿಟ್ಕೊಂಡಿದ್ದಾರೆ ಅಂತ ಸ್ವಾಮಿ ಬಿಟ್ಕೊಂಡಿದ್ದಾರೆ. ಅದರಿಂದ ಅದು ಪ್ರಮಾಣ ಆಗೋಲ್ಲ. ಶಂಕರಾಚಾರ್ಯರು ಹೇಳೋದಕ್ಕಿಂತ ಬೇರೆ ತರಹ ಯಾವಾಗ ಹೇಳ್ಬಿಟ್ರೋ, ಶಂಕರಾಚಾರ್ಯರಿಗೂ ಅವ್ರಿಗೂ ವಿರುದ್ಧ ಬಂದ್ಬಿಟ್ಮೇಲೆ ಇವರು ಸಂಪ್ರದಾಯಸ್ಥರು ನಾವು ಅನ್ನೋಕ್ಕಾಗಲ್ಲ. ಅವ್ರು ನಮ್ಮ ಸ್ವಾಮಿಗಳನ್ನ ಅಸಂಪ್ರದಾಯಸ್ಥರು ಅಂತ ಬೈದ್ರು, ನೀವು ಮೂರ್ಖರಿಂದ ಉಪೇಕ್ಷೆ ಮಾಡ್ಬೇಕು ಅಂತ. ನಮ್ಮ ಸ್ವಾಮಿ ಸಂಪ್ರದಾಯ ಅಂದ್ರೆ ಏನು ಅಂತ ಅರ್ಥ ಹೇಳಿ ಕೂತ್ಕೊಂಡ್ರು. ಸಂಪ್ರದಾಯ ಶಬ್ದ ಬರೀ ನಡ್ಕೊಂಬಂದದ್ದು ಅಂತ ಅರ್ಥ ಮಾಡೋದಾದ್ರೆ ಯಾರದ್ದು ನಡ್ಕೊಂಬಂದಿಲ್ಲ, ಎಲ್ಲರೂ ಸಂಪ್ರದಾಯವೇ ಆಗತ್ತೆ, ನಿಮ್ಗೇನು ವಿಶೇಷ? ಅದಕ್ಕೆ ಒಂದು ಗ್ರಂಥ ಬರೆದು ಸ್ವಾಮಿಗಳು, ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಅಂತ ಹೇಳಿ 600 ಪುಟದ ಒಂದು ಪುಸ್ತಕ ಬರೆದು ಸಂಸ್ಕೃತದಲ್ಲಿ. ಅದ್ಭುತವಾದ ಪುಸ್ತಕ. ಯಾಕೆ ತೆಗೆದಿಯೋ ಏನಾಗುತ್ತೆ ನಿಮಗೆ? ಆಯ್ತು. ನೀವು ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಅಂತ ಸಂಸ್ಕೃತ ಪುಸ್ತಕದಲ್ಲಿ ನಾನು ಕನ್ನಡ ಅನುವಾದ ಮಾಡಿದ್ದೀನಿ, ಪ್ರಿಂಟು ಆಗಿದೆ. ಅದರಲ್ಲಿ ಸ್ವಾಮಿಗಳು ತೋರಿಸಿದ್ದಾರೆ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಹೇಗಿದೆ ವೇದಾಂತಗಳಲ್ಲಿ, ಉಪನಿಷತ್ತುಗಳಲ್ಲಿ, ಭಾಷ್ಯದಲ್ಲಿ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಹೇಗಿದೆ ಅನ್ನೋದನ್ನೇ ಒಂದು ಚಾಪ್ಟರ್ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ, ಅದು ಅದ್ಭುತವಾಗಿ ಬರೆದಿದ್ದಾರೆ. ಆ ಮೆಥಡ್ ಅಲ್ಲೇ ನಾವು ವೇದಾಂತವನ್ನು ಅಭ್ಯಾಸ ಮಾಡಬೇಕೇ ಹೊರತು ಅಧ್ಯಾರೋಪಾಪವಾದ ಬಿಟ್ಟು ಹೋದರೆ ಏನ್ ಮಾಡಿದ್ರು ವೇದಾಂತ ಅರ್ಥ ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಲ್ಲಾ ವೇದಾಂತಗಳ ಪದವು ಅಪ್ರಾಪ್ಯ ಮನಸಾ ಸಹ, ಮನಸ್ಸಿನೊಡನೆ ವಾಕ್ ಹಿಂತಗತ್ತೆ ಮೇಲೆ ಮನಸ್ಸಿಗೆ ಅದು ವಿಷಯವಾಗದೇ ಇರೋ ತತ್ವವನ್ನ ಮಾತಿನಿಂದ ಶಬ್ದದಿಂದ ಹೇಳ್ತೀನಿ ಅಂದ್ರೆ ಅರ್ಥ ಏನು? ಈವನ್ ಮೈಂಡ್ಗೆ, ಈವನ್ ಇಂಟೆಲೆಕ್ಚುಯಲ್ಗೆ ಅದು ವಿಷಯವಲ್ಲ. ಅಂತದ್ದನ್ನು ಮಾತಿನಿಂದ ಶಬ್ದದಿಂದ ಹೇಳ್ತೀನಿ ಅಂದ್ರೆ ಅದು ರಾಂಗ್, ಅದು ತಪ್ಪೆ. ಆದರೂ ನಮ್ಗೆ ಬೇರೆ ಮಾರ್ಗ ಇಲ್ಲ, ಮಾತಿನಿಂದಲೇ ಹೇಳಬೇಕು. ಮಾತನ್ನೇ ಉಪಯೋಗಿಸ್ಕೊಂಡು ಮಾತಿನಿಂದ ಬರುವಂತಹ ತಪ್ಪರ್ಥವನ್ನು ಬಿಡಿಸುವ ಮೂಲಕ ಒಂದು ಸರಿಯಾದ ಅರ್ಥವನ್ನು ಇಂಡಿಕೇಟ್ ಮಾಡುತ್ತೆ, ಲಕ್ಷಿಸುತ್ತೆ. ಲಕ್ಷಿಸುವುದರ ಮೂಲಕ ಅದಕ್ಕೆ ಅದು ತಿಳಿಸ್ಕೊಡುತ್ತೆ, ಶಬ್ದ ಪ್ರಮಾಣವಾಗಿದೆ, ಶಾಸ್ತ್ರ ಪ್ರಮಾಣವಾಗಿದೆ. ನಾವು ಈ ರೀತಿ ಅಧ್ಯಾರೋಪದಷ್ಟೇ ಹೇಳ್ತೀವಿ. ಬಹಳ ಮುಖ್ಯವಾದ ವಿಷಯ ಇದು. ಅದರಿಂದ ಇದು ಸಂಪ್ರದಾಯವನ್ನು ಬಲ್ಲವರ ಮಾತು ಅಂತ ವಿಶೇಷಣ ಕೊಟ್ಟಿರೋದ್ರಿಂದ ಸಂಪ್ರದಾಯದಲ್ಲಿ ಇದಿದೆ. ಅಧ್ಯಾರೋಪಾಪವಾದ ಮೆಥಡ್ ಅಲ್ಲಿ ತತ್ವೋಪದೇಶ ಮಾಡುವಂತಹ ಒಂದು ಪರಂಪರೆ ಇದೆ. ಯಾವ ಪರಂಪರೆಯಲ್ಲಿ ಅಧ್ಯಾರೋಪಾಪವಾದ ಕ್ರಮದಿಂದ ತತ್ವೋಪದೇಶ ಮಾಡುತ್ತಾರೋ ಅದು ವೇದಾಂತದ ಸಂಪ್ರದಾಯ. ಹಾಗೆ ಒಪ್ಕೋಬೇಕೆ ಹೊರತು ಅಧ್ಯಾರೋಪಾಪವಾದವನ್ನು ತರದೇನೆ ಬರೀ ಉಪನಿಷತ್ತಿಗೆ ನೇರವಾಗಿ ಶಬ್ದಾರ್ಥವನ್ನು ಹೇಳ್ತೀನಿ, ವಾಚ್ಯಾರ್ಥ ಹೇಳ್ತೀನಿ ಅಂತ ಹೇಳಿ ವೇದಾಂತ ಹೇಳ್ತಾರಲ್ಲ, ಅದು ವೇದಾಂತ ಆಗೋದಿಲ್ಲ, ತಪ್ಪರ್ಥ ಆಗತ್ತೆ, ದಾರಿ ಬಿಟ್ಕೊಳತ್ತೆ. ಯಾವುದೇ ಸಂಸ್ಥೆಗೆ ಹೋಗಿ ಈ ರೀತಿ ಅಧ್ಯಾರೋಪಾಪವಾದವನ್ನು ಇಟ್ಕೊಂಡು ಹೇಳೋದೇ ಇಲ್ಲ. ಗಮನಿಸಬೇಕಾದ್ರೆ ಬೇಕಾಷ್ಟು ಬೇರೆ ಲೆಕ್ಚರ್ ಕೇಳಿದೀರಾ, ಪ್ರವಚನ ಕೇಳಿದೀರಾ, ಈ ರೀತಿ ಅಧ್ಯಾರೋಪಾಪವಾದವನ್ನ ಬಹಳ ಸ್ಟ್ರೆಸ್ ಮಾಡಿ ಅದರ ಮೆಥಡ್ ಅಲ್ಲಿ ಉಪದೇಶ ಮಾಡುವಂತಹ ಒಂದು ಪ್ರವಚನಕಾರರಾಗಲಿ, ಪಾಠನಕಾರರಾಗಲಿ, ಉಪದೇಶಕಾರ ಆಚಾರ್ಯರಲ್ಲಿ ಇಲ್ಲವೇ ಇಲ್ಲ, ಬಹಳ ಕಮ್ಮಿ. ಇನ್ನು ಹೊಳೆಯ ಸಂಪ್ರದಾಯದಲ್ಲೇ ಜಾಸ್ತಿ ಬಂದಿರೋದು. ನಾನು ಆಮೇಲೆ ಕೇಳು ಅಂದ್ರೆ ಕೇಳ್ತೀನಿ, ಇಲ್ಲೇ ಕೇಳ್ಬೋದು ಅಂದ್ರೆ ಹೇಳಿ. ಸತ್ಯಂ ಜ್ಞಾನಂ ಅನಂತಂ ಅನ್ನೋದಕ್ಕೆ ಅಧ್ಯಾರೋಪದಿಂದ ಹೆಂಗ್ ಹೇಳ್ತಾರೆ, ಡೈರೆಕ್ಟ್ ಆಗಿ ಹೆಂಗ್ ಹೇಳ್ತಾರೆ? ಅದ್ ನನಗಂತೂ ಡಿಫ್ರೆನ್ಸ್. ಒಂದೇ ತರ ಹೇಳ್ತಾರೆ ಅವರು. ಬ್ರಹ್ಮ ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಅನಂತ ಸ್ವರೂಪ ಡೈರೆಕ್ಟ್ ಆಗಿ ಅರ್ಥ ಹೇಳ್ತಾರೆ. ಹೌದು, ಇನ್ನೆಂಗ್ ಹೇಳಕ್ಕಾಗುತ್ತೆ? ಹಂಗಲ್ಲ. ಆ ಅರ್ಥ, ಆ ಸತ್ಯ ಜ್ಞಾನ ಅಂದ್ರೆ ಯಥೋವಾಚೋ ನಿವರ್ತಂತೆ ತಪ್ಪಾಯ್ತು. ಅವಾಗ ಮಾತಿಗೆ ಸಿಗದೆ ಇರೋದು, ಮಾತಿಗೆ ಗೊತ್ತಾಗದೆ ಇರೋದು ಯಾಕೆ ಹೇಳೋದು? ಹೌದು, ಮಾತಿಗೆ ಸಿಕ್ಬಿಡ್ತಲ್ಲ. ಅಲ್ಲ, ಇನ್ ಹೆಂಗ್ ಹೇಳಕ್ ಆಗುತ್ತೆ ಅಂತ. ಈಗ ಸತ್ಯಂ ಜ್ಞಾನಂ ಅನಂತಂ ಅಂತ ಬಂದಾಗ ಇನ್ ಹೆಂಗ್ ಎಕ್ಸ್ಪ್ಲೇನ್ ಮಾಡಕ್ ಆಗುತ್ತೆ ಅದನ್ನ? ಹಂಗೆ ಇವಾಗ ನೋಡಿಮ್ಮ, ಇಲ್ಲಿ ಪ್ರಪಂಚದಲ್ಲಿ ಎಲ್ಲಾ ವಸ್ತುವು ಸತ್ತು 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 ತೋರ್ತಾ ಇದೆಯಲ್ಲಪ್ಪ. ಇರುವ ಗಡಿಗೆ, ಇರುವ ಬಟ್ಟೆ, ಇರುವ ಪುಸ್ತಕ, ಇರುವ ಕುರ್ಚಿ, ಆ ಇರುವ ಅನ್ನೋದು ಅದನ್ನು ಲಕ್ಷಿಸತ್ತೆ ಅಂತ ಹೇಳಿ ಇರುವ ಎಂಬುದರ ಮೂಲ ರೂಪ ಅಂತ ನಾವು ಇಡಿಗೆ ಮಾಡ್ತೀವಿ. ಅದನ್ನು ಇರುವ ನಾವು ಹೇಳಲ್ಲ. ಇರುವ ಅನ್ನೋದನ್ನ ಇಟ್ಕೊಂಡು ಇದು ಇರುವ ಅನ್ನೋದೇ ಸತ್ತು. ಸಂಸ್ಕೃತದಲ್ಲಿ ನಾವು ಕನ್ನಡದಲ್ಲಿ ಇರುವ ಅಂತೀವಲ್ಲ, ಸಂಸ್ಕೃತದಲ್ಲಿ ಸತ್ ಅಂತೀವಿ. ಆ ಸತ್ತಾಗಿರೋದೇ ಸತ್ಯ.
ಸತ್ತಿನ ಭಾವವೇ ಸತ್ಯ ಅಂತೇಳಿ ಇಲ್ಲಿರುವ ಇರುವಿಕೆಯಿಂದ ಅದನ್ನ ನಾವು ಇಂಡಿಕೇಟ್ ಮಾಡ್ತೀವಲ್ಲ ಅದನ್ನ ಸತ್ಯ ನಾವು ಇದು ಮಾಡ್ತೀವಿ ಹೊರತು ಅದನ್ನ ಈ ಸತ್ಯ ಅಂತ ನಾವು ಇದನ್ನ ಹೇಳಲ್ಲ. ಅದನ್ನ ಇದೆ ಅಂತ ಹೇಳಿ ನಾವು ಆ ರೀತಿ ಹೇಳಲ್ಲ. ಅದನ್ನ ಇದೆ ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ ನಾವು. ಸೊ ಹಂಗೆ ಇದು ಇರುವಿಕೆ ಹಾಗೆ ಜ್ಞಾನವೂ ಕೂಡ ಈ ದೇಹೇಂದ್ರಿಯ ಮನೋಬುದ್ಧಿಯಲ್ಲಿ ತೋರುತ್ತಿರುವ ಅರಿವನ್ನು ಇಟ್ಕೊಂಡು ಈ ಅರಿವಿನ ಮೂಲ ಅದು ಅಂತ ಹೇಳಿ ಇದರದ್ದು ಅರಿವಲ್ಲ ಅಂತ ಬಿಟ್ಕೊಳ್ಳೋಕೆ ಇದು ಅರಿವು ಅಂತ ತಿಳ್ಕೊಬೇಡಿ. ದೇಹಕ್ಕೆ ಅರಿವಿದೆ, ಇಂದ್ರಿಯಕ್ಕೆ ಅರಿವಿದೆ, ಮನಸ್ಸು ಬುದ್ಧಿ ಅರಿವಿದೆ ಅಂತ ತಿಳ್ಕೊಬೇಡಿ. ಈ ಅರಿವು ಅರಿವಲ್ಲ, ಇದರದ್ದು ಅರಿವಲ್ಲ ಅಂದ್ರೆ ಈ ಅರಿವು ಅಲ್ಲ ಅಂತ ಬೆಳೆದ ಅದು ಅರಿವು ಅಂತ ಆರೋಪ ಇಂಪೋಸ್ ಮಾಡ್ತೀವಿ. ಅದು ಅರಿವಾಗಿದೆ ಅಂತ ಹೇಳೋಕೋಸ ಅಲ್ಲ, ಅದು ಅರಿವೇ ಆಗಿದೆ ಹೇಳೋಕೋಸ ಅರಿವು ಅಂತ ಹೇಳ್ತಾ ಇಲ್ಲ. ಇಲ್ಲಿನ ಅರಿವು ಇದೆಯಲ್ಲ, ದೇಹೇಂದ್ರಿಯ ಮನೋಬುದ್ಧಿಯ ಅರಿವಿದೆಯಲ್ಲ, ಇದು ಇದರದ್ದಲ್ಲ. ಇದಕ್ಕೆ ಬ್ರಹ್ಮನ್ ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ತಪ್ಪಾಗುತ್ತೆ. ನಮ್ಮ ಮೂಲಕದಿಂದ ಅದು ಇಲ್ಲಿರ್ತಕ್ಕಂತಹ ಅರಿವು ಇರುವು ಇತ್ಯಾದಿ ಪದಗಳನ್ನು ಇಟ್ಕೊಂಡು ಲೋಕದಲ್ಲಿರ್ತಕ್ಕಂಥದ್ದು ಇದರಿಂದ ನಾವು ಅದನ್ನ ಇಂಡಿಕೇಟ್ ಮಾಡ್ತೀವಿ, ಗುರುತಿಸ್ತೀವಿ. ಕೊಂಬೆಯಿಂದ ಚಂದ್ರನ ಹೇಳುವ ಹಾಗೇನೆ. ಕರೆಕ್ಟ್. ಅಲ್ಲದೆ ಇದ್ರೆ ನೀವ್ ಹೇಳ್ದಂಗೆ ಅದಕ್ಕೆ ಯಾವ್ದು ಆಟ್ರಿಬ್ಯೂಟ್ಸ್ ಇಲ್ಲ ಅಂತಾರೆ, ಸರಿ ಹೋಗಲ್ಲ. ಅಷ್ಟ ಇದು ಅರ್ಥ ತಿಳ್ಕೋ ತುಂಬಾ ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಸ್ವಾಮಿಗಳು ಇದು ದೊಡ್ಡ ಒಂದು ಚಾಪ್ಟರ್ ಬರೆದಿದ್ದಾರೆ, ಅಧ್ಯಾರೋಪವಾದ ಪ್ರಕ್ರಿಯೆ ಅಂತ. ಅಧ್ಯಾರೋಪ ಅಂದ್ರೆ ಸೂಪರ್ ಇಂಪೋಸಿಷನ್ ಅಂದ್ರೆ ತಿಳಿದವರು ಜ್ಞಾನಿಗಳು ಒಂದನ್ನ ಹೇಗೆ RCC ಸೆಂಟ್ರಿಂಗ್ ಹಾಕೋದಕ್ಕೆ RCC ಹಾಕೋದಕ್ಕೆ ಸೆಂಟ್ರಿಂಗ್ ಹಾಕ್ತಾರೆ. ಸೆಂಟ್ರಿಂಗ್ ಮನೆಗೆ ಸೇರಿದ್ದಲ್ಲ, ಅದು ಸೆಂಟ್ರಿಂಗ್ ಹಾಕ್ದೇನೆ RCC ಹಾಕೋಕ್ಕಾಗಲ್ಲ. ಅದೇ ರೀತಿ ಯಾವ ಪದಗಳು ಯಾವ ವಾಕ್ಯಗಳು ಬ್ರಹ್ಮವನ್ನು ಮುಟ್ಟಲ್ಲ, ಆದ್ರೂ ಪದ ವಾಕ್ಯ ಇದ್ರೆ ಬ್ರಹ್ಮನ್ ತಿಳ್ಸ್ಕೊಳಕ್ಕಾಗಲ್ಲ. ಪದವಾಕ್ಯಗಳೇ ಬೇಕು. ಯಾವ ಪದಕ್ಕೂ ವಾಕ್ಯಕ್ಕೂ ಅದು ಅರ್ಥವಲ್ಲ, ಆದ್ರೂ ಪದವಾಕ್ಯಗಳನ್ನ ನಾವು ಇಂಡಿಕೇಟ್ ಮಾಡ್ತೀವಿ. ಅಧ್ಯಾರೋಪ ಮಾಡಿ ಅಪವಾದ ಮಾಡ್ತೀವಿ, ತೆಗೆದು ಹಾಕ್ತೀವಿ. ಬ್ರಹ್ಮ ಅನ್ನೋದು ಅಲ್ಲ, ಆತ್ಮ ಅನ್ನೋದು ಅಲ್ಲ, ಜ್ಞಾನವೂ ಅಲ್ಲ, ಅಜ್ಞಾನವೂ ಅಲ್ಲ, ಸತ್ತು ಅಲ್ಲ, ಅಸತ್ತು ಅಲ್ಲ, ಎಲ್ಲ ತೆಗೆದು ಹಾಕ್ತೀವಿ. ಅದಕ್ಕೆ ಅಶಬ್ದ ಮಸ್ಪರ್ಶ ಮರೂಪಮವ್ಯಯಂ ಅಸ್ಥೂಲ ಮರಣ ಅಕ್ರಸ್ವ ಮದೀರ್ಘಂ ನೇತಿ ನೇತಿ ಯಾಕೆ ನಿಷೇಧ ಮಾಡ್ತಾ ಇದೆ? ಹಾಗೇನಾದ್ರು ಪಾಸಿಟಿವ್ ಹೇಳಿ ಬರೋದಾಗಿದ್ರೆ ನಿಷೇಧ ಮಾಡಬಾರ್ದಾಗಿತ್ತು, ತಪ್ಪಾಗ್ತಿತ್ತು. ಸತ್ಯಜ್ಞಾನ ಅಂತ ಹೇಳಿ ಬರೋದಾಗಿದ್ರೆ ಅಸ್ಥೂಲ ಮನವನ್ನು ಹೇಳಬಾರ್ದಾಗಿತ್ತು, ತಪ್ಪಾಗತ್ತೆ ಅದು. ಹಾಗಾಗಿ ಅಧ್ಯಾರೋಪಾಪವಾದ ಅನ್ನೋದು ಎರಡರ್ಥ ಇದೆ, ನಿಷ್ಪ್ರಪಂಚಂ ಪ್ರಪಂಚತೆ ಅನ್ನೋದು ಎರಡರ್ಥ ಇದೆ. ಅದನ್ನು ಮರಿಬೇಡಿ, ಬಹಳ ಮುಖ್ಯವಾದ ವಿಷಯ. ನಿಷ್ಪ್ರಪಂಚ ಎಂಬುದಾಗಿ ಹೇಳುತ್ತಾರೆ ಅಂತ ಒಂದರ್ಥ, ನಿಷ್ಪ್ರಪಂಚವಾದ ಬ್ರಹ್ಮವನ್ನ ಹೇಳುತ್ತಾರೆ ಅಂತ ಇನ್ನೊಂದರ್ಥ, ಅಧ್ಯಾರೋಪದರ ಅಪವಾದ ಅಂತ ಒಂದರ್ಥ, ಮತ್ತು ಅಧ್ಯಾರೋಪ ಮತ್ತು ಅಪವಾದ ಎರಡನ್ನೂ ಮಾಡೋದ್ರ ಮೂಲಕ ಹೇಳ್ತಾರೆ ಇನ್ನೊಂದರ್ಥ. ಅಧ್ಯಾರೋಪವನ್ನು ಮಾಡ್ತಾರೆ, ಅಪವಾದವನ್ನು ಮಾಡ್ತಾರೆ. ಒಂದು ನಾವು ಅಧ್ಯಾರೋಪ ಮಾಡಿಕೊಂಡದನ್ನು ಅಪವಾದ ಮಾಡ್ತಾರೆ. ವಾಕ್ಯವು ಎಷ್ಟೊತ್ತಾಗ್ಬಿಟ್ಟಲ್ವ? ಸರ್ವತ್ರ ಸರ್ವದೇಹಾವಯವತ್ವೇನ ಸರ್ವತ್ರ ಸರ್ವದೇವಾವಯತ್ವೇನ ಗಮ್ಯಮಾನಃ ಪಾಣಿಪಾದಾದಯಃ ಪಾಣಿಪಾದಾದಯಃ ಸದ್ಭಾವ ನಿಮಿತ್ತಸ್ಯ ಜ್ಞೇಯಶಕ್ತಿ ಸದ್ಭಾವ ನಿಮಿತ್ತ ಸ್ವಕಾರ್ಯ ಇತಿ ಸ್ವಕಾರ್ಯ ಇತಿ ಜ್ಞೇಯ ಸದ್ಭಾವೇ ಲಿಂಗಾನಿ ಜ್ಞೇಯ ಸದ್ಭಾವೇ ಲಿಂಗಾನಿ ಜ್ಞೇಯಸ್ಯ ಇತಿ ಜ್ಞೇಯಸ್ಯ ಇತಿ ಉಪಚಾರತಃ ಉಚ್ಯಂತೆ. ಉಪಚಾರತಃ ನೋಡಿ ಇಲ್ಲೇ ಹೇಳ್ಬಿಟ್ಟು ಶಂಕರಾಚಾರ್ಯರು ಸ್ಪಷ್ಟವಾಗಿ, ಇದು ಉಪಚಾರ. ಉಪಚಾರ ಅಂದ್ರೆ ಏನು? ಗೌಣ, ಸೆಕೆಂಡರಿ, ಪ್ರೈಮ್ ಆಗಿ ಹೇಳ್ತಾ ಇಲ್ಲ, ಮುಖ್ಯವಾಗಿ ಹೇಳ್ತಾ ಇಲ್ಲ. ಎಲ್ಲಾ ಕಡೆಯಲ್ಲಿಯೂ ದೇಹದ ಅವಯವ, ದೇಹವು ದೇಹಕ್ಕೆ ಅವಯವು ಎಂಬುದಾಗಿ ತೋರ್ಬರ್ತಾ ಇದೆ ಪ್ರಪಂಚ. ಎಲ್ಲಿ ನೋಡಿ ಎಲ್ಲ ಕಡೆ ಬರೀ ಮನುಷ್ಯರಿಗೆಲ್ಲ ಕಣ್ಣು, ಕೈ, ಕಿವಿ, ಮೂಗು, ಬಾಯಿ, ಕೈ, ಕಾಲು ಎಲ್ಲ ಇದೆ. ಹೀಗೆ ಎಲ್ಲಾ ದೇಹದ ಅವಯವ ರೂಪದಿಂದ ತೋರುಬರುತ್ತಿದ್ದ ಪಾಣಿಪಾದಾದಿಗಳು ಏನಿದೆ ಅದು ಜ್ಞೇಯ ಅಂದ್ರೆ ತಿಳಿಯಬೇಕಾದ ಬ್ರಹ್ಮದರ ಶಕ್ತಿಯು ಇದೆ ಎಂಬ ನಿಮಿತ್ತದಿಂದ ಆದಂತಹ ಕೆಲಸ. ಅದು ಶಕ್ತಿ ಸದ್ಭಾವ ಕಾರ್ಯ, ಸ್ವಕಾರ್ಯ. ಜ್ಞೇಯ ಶಕ್ತಿ ಸದ್ಭಾವ ನಿಮಿತ್ತ ಸ್ವಕಾರ್ಯ. ಜ್ಞೇಯವಾದ ಶಕ್ತಿ, ಜ್ಞೇಯವಾದ ಅಂತ ತಿಳಿಯಬೇಕು ಬ್ರಹ್ಮದರ ಶಕ್ತಿ, ಅದರ ಇರುವಿಕೆ ನಿಮಿತ್ತದಿಂದ ತನ್ನ ಕಾರ್ಯವನ್ನು ಅದು ಮಾಡ್ತಾ ಇದೆ ಅಂತ. ಆದ್ರಿಂದ ಈ ಕೈಕಾಲು ಮುಂತಾದವುಗಳೆಲ್ಲ ಜ್ಞೇಯ ಸದ್ಭಾವೇ ಲಿಂಗಾನಿ. ಆಗ ತಿಳಿಯಬೇಕಾದ ಬ್ರಹ್ಮ ಇದೆ ಅನ್ನೋದಕ್ಕೆ ಇದು ಗುರುತು ಅಷ್ಟೇ, ಒಂದು ಸಿಂಬಾಲಿಕ್ಕು. ಕೊಂಬೆಯಿಂದ ಚಂದ್ರನ್ ಗುರುತಿಸುವ ಹಾಗೇನೆಯೇ ಕಣ್ಣು, ಕಿವಿ, ಮೂಗು, ಬಾಯಿ ಇತ್ಯಾದಿಗಳ ವ್ಯಾಪಾರದಿಂದ ಒಳಗೊಬ್ಬ ಚೇತನ ಆತ್ಮನಿದ್ದಾನೆ. ಕಾರ್ ಹೋಗ್ತಾ ಇದೆ ಅಂದ್ರೆ ಅಲ್ಲೊಬ್ಬ ಡ್ರೈವರ್ ಕೂತಿದ್ದಾನೆ. ಡ್ರೈವರ್ ಕಾರದೆ ಹೋದ್ರು ಇದ್ದಾನೆ. ನೀವು ಹೇಗೆ ಊಹೆ ಮಾಡ್ತೀರೋ ಹಾಗೆ ನೀವು ಮಾತಾಡ್ತಾ ಇದ್ರೆ, ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ, ಯೋಚನೆ ಮಾಡ್ತಿದ್ರೆ
ಅಲ್ಲೊಬ್ಬ ಚೇತನ ಅದು ಆತ್ಮನಿದಾನೆ ಅಂತ ಅಂತೀವೋ ಇಲ್ವೋ? ಅದ ಅದ ಅದು ಅವನಿಗೆ ಕೂಡಿಲ್ಲ. ಅದು ಯಾವುದು ಆ ಕಣ್ಣು ಕಿವಿ ಮೂಗು ಬಾಯಿ ಅವನಿಗೆ ಸೇರಿಲ್ಲ. ಅದು ಅವುಗಳ ಮೂಲಕವನ್ನಾಗಿ ನಾವು ಅದಿದೆ ನಾವು ಗುರುತಿಸ್ಕೊಳ್ಳೋದು. ಜ್ಞೇಯ ಸದ್ಭಾವೆ, ಜ್ಞೇಯವಾದ ತಿಳಿಯಬೇಕಾದ ಬ್ರಹ್ಮ ಇದೆ ಅನ್ನೋಕ್ಕೆ ಅದು ಲಿಂಗವಾಗಿದೆ, ಗುರುತಾಗಿದೆ ಇತಿ. ಆ ಕಾರಣದಿಂದ ಉಪಚಾರತಃ ಉಪಚಾರಕ್ಕಾಗಿ ಎಲ್ಲಾ ಕಲ್ಲು ಕೈ ಕಾಲುಳ್ಳದ್ದು, ಎಲ್ಲಾ ಕಲ್ಲು ತಲೆ ಕಿವಿ ಕಣ್ಣು ಮುಖ ಉಳ್ಳದ್ದು ಅಂತ ಈ ರೀತಿ ಉಪಚಾರ ಕೇಳ್ತಾ ಇದೀವಿ. ನಿಜವಾಗಿ ಅದಕ್ಕೆ ಅದಿಲ್ಲ. ಯಾವುದು ತಲೆ ಕೈ ಕಾಲು ಇಲ್ಲ, ಕಣ್ಣು ಕಿವಿ ಮೂಗು ಬಾಯಿ ಇಲ್ಲ, ಏನೂ ಇಲ್ಲ. ಅದು ಕೂಡ ಸರ್ವತಃ ಪಾಣಿಪಾದಂಥದ್ದು, ಸರ್ವತೋಕ್ಷಿ ಶಿರೋಮುಖಂ, ಸರ್ವತಃ ಶ್ರುತಿ ಮಲ್ಲೋಕೆ ಅಂತ ಎಲ್ಲವನ್ನು ನಾವು ಉಪಚಾರಕ್ಕೆ ಹೇಳ್ತೀವಿ, ಗೌಣವಾಗಿ ಹೇಳ್ತೀವಿ. ಉಪಚಾರ ಅಂದ್ರೆ ಗೌಣ, ಸೆಕೆಂಡರಿ. 11 ಆಗಬೇಕು. ಕಲರ 11. ತಥಾ ವ್ಯಾಖ್ಯೇಯಂ ಅನ್ಯತ್, ತಥಾ ವ್ಯಾಖ್ಯೇಯಂ ಅನ್ಯತ್. ಅದೇ ರೀತಿ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿ ಮಲ್ಲೋಕೆ ಅನ್ನೋದನ್ನು ವ್ಯಾಖ್ಯಾನ ಮಾಡ್ಕೊಳ್ಳಿ. ಅದೇ ರೀತಿ ಹೊಂದಿಸ್ಕೊಳ್ಳಿ. ಸರ್ವತಃ ಪಾಣಿಪಾದಂತ ಜ್ಞೇಯಂ, ಸರ್ವತಃ ಪಾಣಿಪಾದಂತ ಜ್ಞೇಯಂ. ಆ ತಿಳಿಯಬೇಕಾದ ಬ್ರಹ್ಮವು ಎಲ್ಲಾ ಕಡೆಯಲ್ಲೂ ಕೈ ಕಾಲುಳ್ಳದ್ದಾಗಿರುವಂಥದ್ದು. ಪ್ರಪಂಚದ ಎಲ್ಲಾ ಕೈಕಾಲು ಅದರದ್ದೇ. ಸ್ವತಃ ಅದಕ್ಕೊಂದು ಕೈಕಾಲಿದೆ ಹೋದ್ರು ಕೈಕಾಲಿರೋರೆಲ್ಲ ಅದನ್ನ ಇಟ್ಕೊಂಡೆ ಕೈಕಾಲುಳ್ಳವರಾಗಿರ್ತಾರೆ. ಅದರದ್ದೇ ಕೈಕಾಲಾಗಿರುತ್ತೆ. ಹೇಳಿ ಮಾ. ನಮಸ್ಕಾರ ಗುರುಗಳೇ. ಇದು ಒಂದು ಸೆಂಟೆನ್ಸ್ ಬರ್ತಲ್ಲ, ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ. ಅಲ್ಲಿ ಅನಿಕೇತನ ಅನ್ನೋದು ಸಂಸ್ಕೃತ ಪದನ ಕನ್ನಡನ? ನಿಕೇತನ ಮನೆ, ಅನಿಕೇತನ ಮನೆ ಅದು ಅಂತ, ಮನೆ ಇಲ್ಲದವನಾಗು ಅಂತ. ನಿಕೇತನ ಮನೆಗೆ ಹೆಸರು. ಅಂದ್ರೆ ಜ್ಞಾನಿಯಾಗು ಅಂತಾನೆ ಅರ್ಥ ಅಲ್ವಾ? ಹೌದು. ನಿನ್ನ ನಿಕೇತನ, ನಿಕೇತನವಿಲ್ಲದೆ ಇದ್ದವನಾಗು, ಮನೆಯಲ್ಲಿ ಇರಬೇಡ, ಬರೀ ಚೇತನ ರೂಪದಲ್ಲೇ ನೀನ್ ನಿಲ್ಸ್ಕೋ. ಮನೆಯಲ್ಲಿ ಮನೆ ಚೈತನ್ಯ ಅನ್ನೋದು ಎನರ್ಜಿ ಅಂತ ಮೀನಿಂಗ್ ಆಗುತ್ತಲ್ವಾ? ಚೈತನ್ಯ ಎನರ್ಜಿ ಅಲ್ಲ, ಚೈತನ್ಯದಿಂದ ಎನರ್ಜಿ ನಾವು ಇದು ಮಾಡ್ತೀವಿ. ಎನರ್ಜಿ ಪ್ರಾಣ, ಚೈತನ್ಯ ಪ್ರಾಣ ಅಲ್ಲ. ಪ್ರಾಣ ಅಚೇತನ, ಚೈತನ್ಯ ಚೇತನ. ಅಚೇತನ ಅಲ್ಲ ಚೈತನ್ಯ. ಚೈತನ್ಯ ಚೇತನ ಒಂದೇ ಆಗುತ್ತಾ? ಚೈತನ್ಯ ಚೇತನ ಒಂದೇ. ಅದೇ ಎನರ್ಜಿ ಚೈತನ್ಯ ಒಂದೇ ಅಲ್ಲ. ಪ್ರಾಣ ಎನರ್ಜಿ ಅದೆಲ್ಲ ಒಂದೇ. ಚೇತನ ಚೈತನ್ಯ ಎಲ್ಲ ಒಂದೇ. ಸರಿ. ಚೇತನ ಅಂದ್ರೆ ಜೀವ, ಚೈತನ್ಯ ಅಂದ್ರೆ ಪರಮಾತ್ಮ ಅಲ್ವಾ ಗುರುಗಳೇ? ಹೌದು, ಅದು ಜೀವನಾಗಿ ತೋರ್ತಾ ಇದ್ದಾನೆ ಅವನೇ. ಇವ್ರು ಹೇಳಿದ ಹಾಡಲ್ಲಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂದ್ರೆ, ಓ ಜೀವ, ಈ ದೇಹ ಅನ್ನೋ ಮನೇಲಿ ಇರ್ಬೇಡ, ಈ ದೇಹ ಅನ್ನೋ ಮನೇನ ಮೀರಿ ಹೋಗು ಅಂತ ಹೇಳ್ತಾ ಇರೋದು. ಎಲ್ಲಿರ್ಬೇಡ? ದೇಹದಲ್ಲಿ ಇರ್ಬೇಡ, ದೇಹ ಅನ್ನೋ ಮನೆಯಲ್ಲಿ ಇರ್ಬೇಡ, ದೇಹ ಅನ್ನೋ ಮನೇನ ಮೀರಿ ಹೋಗು, ನೀನು ಇಲ್ಲೇ ಸಿಕ್ಕಾಕೊಳ್ಬೇಡ ಅಂತ. ನಿನ್ನ ಮನೆ ಚೇತನ ನಿಕೇತನ, ನೀನು ಅಲ್ಲಿರು ಅಂತ. ಸರಿಯ? ಈ ಮನೆ ಬಿಟ್ಟು ಹೋಗು, ಚೈತನ್ಯದಲ್ಲಿ ಇರು ಅಂತ. ಪುಟ್ಟಪ್ಪನವ್ರದ್ದು. ಪುಟ್ಟಪ್ಪನವ್ರದ್ದು ಹಾಡಪ್ಪ. ಹಾಡಕ್ಕಲ್ಲ ಅಷ್ಟೆಲ್ಲ ಪ್ರಮಾಣ ನಾವು ಎಷ್ಟು ಮಾಡಕ್ಕಾಗತ್ತೆ. ಬಂದಿದ್ರೆ ಅಂತ ತಗ್ಬೋದೇ ಹೊರತು ಪ್ರಾಮಾಣ್ಯ ಗ್ರಂಥ ಅಲ್ಲ. ಸರ್ವತೋಕ್ಷಿ ಶಿರೋಮುಖಂ, ಎಲ್ಲಾ ಕಡೆಯಲ್ಲೂ ಕಣ್ಣು ತಲೆ ಮುಖ ಉಳ್ಳದ್ದು. ಸರ್ವತಃ ಅಕ್ಷೀಣಿ ಶಿರಾಂಸಿ ಮುಖಾನಿ ಚ ಯಸ್ಯ ತತ್. ಸರ್ವತಃ ಅಕ್ಷೀಣಿ ಶಿರಾಂಸಿ ಮುಖಾನಿ ಚ ಯಸ್ಯ ತತ್. ಸರ್ವತೋಕ್ಷಿ ಶಿರೋಮುಖಂ, ಸರ್ವತೋಕ್ಷಿ ಶಿರೋಮುಖಂ. ಎಲ್ಲಾ ಕಡೆಯಲ್ಲೂ ಕಣ್ಣುಗಳು ಮುಖಗಳು ತಲೆ ಯಾವುದಕ್ಕೋ ಅದು ಸರ್ವತೋಕ್ಷಿ ಶಿರೋಮುಖಂ. ಎಲ್ಲಾ ಕಡೆಯಲ್ಲೂ ಕಣ್ಣಿದೆ, ತಲೆ ಇದೆ, ಮುಖ ಇದೆ. ಇನ್ನು ಎಲ್ಲಾ ಮುಖವೂ ಅವಂದೇ, ಎಲ್ಲಾ ಕಣ್ಣು ಅವಂದೇ, ಎಲ್ಲಾ ತಲೆಯೂ ಅವಂದೇ. ಅವಂದಲ್ದೆ ಇನ್ನೊಬ್ರು ತಲೆ ಇಲ್ಲ. ಮತ್ತೆ ಅವನಿಗೆ ಮಾತ್ರ ಯಾವ ತಲೆನೂ ಇಲ್ಲ, ಕಣ್ಣು ಇಲ್ಲ, ಮುಖನೂ ಇಲ್ಲ. ಅದೇ ಕಣ್ಣು ತಲೆ ಮುಖ ಅಂತಿದ್ರೆ ಅದು ಅವಂದೇ. ಅವನಿಗೆ ಯಾವುದೂ ಇಲ್ಲ, ಅವನಿಗೆ ಯಾವುದೂ ಇಲ್ಲ. ಅದು ಇದ್ದದ್ದಾದ್ರೆ ಅದು ಅವನದಲ್ದೆ ಇನ್ನೊಬ್ರಿಗಿಲ್ಲ, ಅದು ಅವ್ರಿಗೆ ಇರಬೇಕು. ಇನ್ನೊಂದು ಚೇತನ ಇಲ್ಲವಲ್ಲ, ಒಬ್ಬನೇ ಚೇತನ ಇರೋದು. ಸರ್ವತಃ ಶ್ರುತಿ ಮತ್, ಸರ್ವತಃ ಶ್ರುತಿ ಮತ್. ಶ್ರುತಿ ಶ್ರವಣೇಂದ್ರಿಯಂ, ಶ್ರವಣೇಂದ್ರಿಯಂ. ಎಲ್ಲಾ ಕಡೆಯೂ ಕಿವಿ ಉಳ್ಳದ್ದು. ಅವನಿಗೆ ಎಲ್ಲಾ ಕಿವಿಯೂ ಅವನೇ. ಬೇಕಾದ್ರೆ ಮಾಡ್ಬಿಟ್ಟು ಅದಕ್ಕೆ ಯಾವ ಕಿವಿಯೂ ಬೇಕಿಲ್ಲ ಸ್ವತಃ. ಯಾಕಂದ್ರೆ ಎಲ್ಲಾ ಕಿವಿ ಅವಂದೇ ಆದ್ಮೇಲೆ ಅವನಿಗೆ ಅದಕ್ಕೆ ಕಿವಿ ಬೇಕು ಮತ್ತಿನ್ನೊಂದು ಕಿವಿ? ಯಾವ ಕಿವಿ ಅವಂದಲ್ದೇ ಇಲ್ಲ. ಅವನು ಸ್ವತಃ ಯಾವ ಕಿವಿ ಇದೆ ಹೋದ್ರು ಯಾವ ಕಿವಿ ಅವಂದಾಗದೇನೆ ಹೋಗೋಲ್ಲ. ಎಲ್ಲಾ ಕಿವಿ ಅವಂದೇ, ಎಲ್ಲಾ ಕಿವಿಗೂ ಅವನೇ ಒಡೆಯ.
ತತ್ ಅಸ್ಯ ಇತಿ ತತ್ ಯಸ್ಯ ತತ್ ಶ್ರುತಿಮತ್. ತತ್ ಯಸ್ಯ ತತ್ ಶ್ರುತಿಮತ್. ಆ ಕಿವಿಯು ಯಾವರಿಗೋ ಅವನು ಶ್ರುತಿಮತ್, ಕಿವಿ ಉಳ್ಳದು. ಎಲ್ಲಾ ಕಡೆ ಕಿವಿ ಉಳ್ಳದು, ಎಲ್ಲಾ ಕಡೆ ಕಣ್ಣು ಉಳ್ಳದು, ಎಲ್ಲಾ ಕಡೆ ತಲೆ ಇದೆ, ಎಲ್ಲ ಮುಖ ಬಾಯಿ ಇದೆ. ಲೋಕೆ ಪ್ರಾಣಿನಿಕಾಯೇ ಲೋಕೆ ಪ್ರಾಣಿನಿಕಾಯೇ ಸರ್ವಂ ಆವೃತ್ಯ ಸರ್ವಂ ಆವೃತ್ಯ ಸಂವ್ಯಾಪ್ಯ ತಿಷ್ಠತಿ ಸಂವ್ಯಾಪ್ಯ ತಿಷ್ಠತಿ ಸ್ಥಿತಿಂ ಲಭತೆ. ಸ್ಥಿತಿಂ ಲಭತೆ. ಲೋಕದಲ್ಲಿ ಇದೆ ಪ್ರಾಣಿ ಶರೀರದಲ್ಲಿ ಇದೆ ಪ್ರಾಣಿ ನಿಕಾಯ ಅಂದ್ರೆ ಶರೀರ. ಪ್ರಾಣಿ ಶರೀರದಲ್ಲಿ ಎಲ್ಲವನ್ನು ಆವರಿಸಿಕೊಂಡು ತುಂಬಿಕೊಂಡು ಮುಚ್ಚಿಕೊಂಡು ತಾನು ವ್ಯಾಪಿಸ್ಕೊಂಡು ನಿಂತ್ಕೊಂಡಿದೆ. ಹೇಗೆ ಮುಂಜುಗಡ್ಡೆಯನ್ನೆಲ್ಲ ನೀರು ವ್ಯಾಪಿಸ್ಕೊಂಡಿದೆಯೋ ಇಡೀ ಅವಸ್ಥೆಯನ್ನೆಲ್ಲ ವ್ಯಾಪಿಸ್ಕೊಂಡ್ಬಿಟ್ಟಿದೆ, ಪ್ರಪಂಚವನ್ನೆಲ್ಲ ವ್ಯಾಪಿಸ್ಕೊಂಡಿದೆ, ಸ್ಥಾವರ ಜಂಗಮವೆಲ್ಲ ವ್ಯಾಪಿಸ್ಕೊಂಡಿದೆ, ಪಂಚಭೂತಗಳನ್ನೆಲ್ಲ ವ್ಯಾಪಿಸ್ಕೊಂಡಿದೆ. ಇಂಥದ್ದನ್ನು ವ್ಯಾಪಿಸ್ಕೊಂಡಿಲ್ಲ ಅಂತಲೇ ಇಲ್ಲ, ಎಲ್ಲ ಅದರಲ್ಲೇ ತೋರ್ತಾ ಇದೆ, ಅದರಲ್ಲೇ ಇದೆ, ಅದೇ ಆಗಿದೆ. ಮತ್ತೆ ಅದಕ್ಕೆ ಮಾತ್ರ ಯಾವುದೂ ಇಲ್ಲ, ಯಾವುದೂ ಅಲ್ಲ. ಅದು ಯಾವುದೂ ಅಲ್ಲ, ಅದಕ್ಕೆ ಯಾವುದೂ ಇಲ್ಲ. ಮತ್ತೆ ಏನಿದ್ರು ಯಾವುದಿದ್ರು ಅದು ಅದಕ್ಕಿಂತ ಬೇರೆ ಅಲ್ಲ. ಅದೇ ಎಲ್ಲ ರೂಪದ್ದು ತೋರ್ತಾ ಇದೆ. ಎಲ್ಲ ರೂಪವೂ ಅವಂದೇ, ಎಲ್ಲವಾಗಿಯೂ ಅವನೇ ತೋರ್ತಿರೋದು. ಇಡೀ ಜಗದಾತ್ಮ ರೂಪದವನು. ಅವನು ಮಾತ್ರ ಜಗತ್ತನ್ನು ಮೀರಿದಾನಂತೆ. ಅತ್ಯತಿಷ್ಠ ದಶಾಂಗುಲಂ, 10 ಅಂಗುಲ ದಾಟೋದ ಅವನು, ಮೀರೋದ. ಅದು ಪುರುಷ ಏವೇದಗುಂ ಸರ್ವಂ, ಇದಗುಂ ಸರ್ವಂ ಪುರುಷ ಏವ, ಇದೆಲ್ಲವೂ ಪರಮಾತ್ಮನೇ. ಮಾತ್ರ ಅವನು ಮೀರಿದ್ದಾನೆ. ಇದ್ಯಾವುದು ಅವನನ್ನು ಬಿಟ್ಟಿಲ್ಲ, ಅವನಿಗೆ ಇದ್ಯಾವುದು ಅಂಟ್ಕೊಂಡಿಲ್ಲ, ಇದ್ಯಾವುದಕ್ಕೂ ಅವನು ಬಿಟ್ಟು ಅಸ್ತಿತ್ವ ಇಲ್ಲ. ಎಲ್ಲ ಅವನ ರೀತಿಯೇ ರೀತಿ. ಇಂಥ ಅದ್ಭುತ ರೂಪ ನಮ್ಮ ಪರಮಾತ್ಮ, ನಮ್ಮ ಆತ್ಮ ಹೇಗಿದ್ದಾನೆ ಗೊತ್ತಾ? ಉಪಾಧಿಭೂತ ಪ್ರಾಣಿಪಾದಾದಿ ಇಂದ್ರಿಯಾಧ್ಯಾರೋಪಣಾತ್ ಇಂದ್ರಿಯಾಧ್ಯಾರೋಪಣ ಗೀಸ್ಯ ತದ್ವತ್ತಾಶಂಕಾ ತದ್ವತ್ತಾಶಂಕಾ ಮಾಭೂದಿತಿ ಮಾಭೂದಿತಿ ಏವಮರ್ಥ ಶ್ಲೋಕಾರಂಭ. ಏವಮರ್ಥ ಶ್ಲೋಕಾರಂಭ. ಈ 13ನೇ ಶ್ಲೋಕದಲ್ಲಿ ಈ ಉಪಾಧಿಯಾಗಿರುವ ಕೈ, ಕಾಲು, ತಲೆ, ಬಾಯಿ, ಕಣ್ಣು, ಕಿವಿ ಎಲ್ಲದೂ ಅವನು ಉಳ್ಳವನು ಅಂತ ಹೇಳಿದ್ರಿಂದ ಓಹೋ ಅದಕ್ಕಿದೆ ಇದಲ್ಲ ಅಂತ ಯಾರಾದ್ರೂ ಅಂದ್ಕೊಂಡ್ಬಿಟ್ಟಾರು. ಅದಕ್ಕೂ ಇದೆ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು, ಅದು ಉಳ್ಳದ್ದಾಗಿದೆ. ಜ್ಞೇಯವಾದ ತಿಳಿಬೇಕಾದ ಬ್ರಹ್ಮಕ್ಕೆ ತದ್ವತ್ತ, ತದ್ವತೋ ಭಾವ ತದ್ವತ್ತ, ಅದನ್ನುಳ್ಳದ್ದಾಗಿರುವಂಥದ್ದು ಅನ್ನೋದು. ಆ ರೀತಿ ಸಂದೇಹ ಪಡ್ಕೋಬೇಡಿ. ಅದ್ಯಾವುದು ಅದಕ್ಕಿಲ್ಲ, ಅದಕ್ಯಾವುದೂ ಇಲ್ಲ, ಇರೋದೆಲ್ಲ ಅದಕ್ಕೆ. ನೋಡಿ, ಏನಾದ್ರು ಇದ್ರೆ ಯಾವ್ದಕ್ಕಿರೋದೋ ಅದಕ್ಕೆ, ಅದಕ್ಕೇನಿದೆ ಅದಕ್ಕೇನೇನು ಇಲ್ಲ. ಮತ್ತೆ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಬಾಯಲ್ಲಿ ಇರೋದು ಯಾರಿಗೆ? ಆ ಬ್ರಹ್ಮಕ್ಕೇನಿದೆ. ಬ್ರಹ್ಮಕ್ಕೇನಿದೆ? ಬ್ರಹ್ಮಕ್ಕೇನೇನು ಇಲ್ಲ. ಅರೆ ಇದೇನು ಇದು? ಬ್ರಹ್ಮನ ಕಡೆಯಿಂದ ಬ್ರಹ್ಮಕ್ಕೇನೇನು ಇಲ್ಲ, ಇರೋ ಕಡೆಯಿಂದ ಎಲ್ಲ ಬ್ರಹ್ಮದ್ದೇ. ಇದ್ರೆ ತೋರಿದ್ರೆ ಅದ್ಯಾವುದು ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಬ್ರಹ್ಮಕ್ಕಿದೆಯೋ ಅಂದ್ರೆ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ಅಸಕ್ತಂ ಸರ್ವಭೃತ್ಯೈವ ನಿರ್ಗುಣಂ ಗುಣಭೋಕ್ತೃ ಚ, ಅಸಕ್ತಂ ಸರ್ವಭೃತ್ತೈವ ನಿರ್ಗುಣಂ ಗುಣಭೋಕ್ತೃ ಚ, ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ಅಸಕ್ತಂ ಸರ್ವಭೃತ್ತೈವ ನಿರ್ಗುಣಂ ಗುಣಭೋಕ್ತೃ ಚ, ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ಅಸಕ್ತಂ ಸರ್ವಭೃತ್ ಚ ಏವ ನಿರ್ಗುಣಂ ಗುಣಭೋಕ್ತೃ ಚ. ಗುಣಭೋಕ್ತೃ ಗುಣಭೋಕ್ತೃ ಚ. ಯಾಕೆ ಭಕ್ತ ನೋಡಿ, ಇಲ್ಲೇ ಗೊತ್ತಾಯ್ತು ಅಧ್ಯಾರೋಪವಾದ ಹೇಗಿದೆ ಅಂತ. ಶ್ಲೋಕದಲ್ಲೇ ಹೇಳ್ಬಿಡ ಭಗವಂತ. ಅಧ್ಯಾರೋಪವಾದ ಅನ್ನೋ ಪದವನ್ನು ಬಳಸ್ದೇನೆ ಆ ಮೆಥಡಲ್ಲಿ ಉಪದೇಶ ಮಾಡ್ಬಿಟ್ಟ. ಅದೇ ಮೆಥಡಿಗೆ ಹೆಸರೇ ಹೊರತು ಆ ಪದವನ್ನು ಬಳಸಬೇಕು ಅಂತ ಏನು ಅನ್ಬೇಕಾಗಿಲ್ಲ. ಒಬ್ರು ಆಕ್ಷೇಪ ಮಾಡಿದ್ರು ಯಾರೋ ಸ್ವಾಮಿ ಹತ್ರ, ಅಧ್ಯಾರೋಪಾಪವಾದ ಅಂತ ಹೇಳಿ ಉಪನಿಷತ್ತಲ್ಲಿ ಎಲ್ಲಿದೆ? ಶ್ರುತಿ ಗೀತೆಯಲ್ಲಿ ಎಲ್ಲಿದೆ? ಉಪನಿಷತ್ತಿನಲ್ಲಿ ಅಧ್ಯಾರೋಪಾಪವಾದ ಅನ್ನೋ ಪದ ಇಲ್ಲ, ಆ ಗೀತೆಯಲ್ಲಿ ಇಲ್ಲ. ಅದನ್ನು ಹೇಗೆ ಶಂಕರಾಚಾರ್ಯ ತಂದ್ಬಿಟ್ರು? ಅಥವಾ ನೀವು ಹೇಗೆ ಅದನ್ನು ಉಪಯೋಗಿಸ್ಬಿಟ್ರಿ? ನಿಮ್ದೇ ಇದೋ ಸ್ವಾತಂತ್ರ್ಯನೋ ಅಂತ. ಇಲ್ಲಪ್ಪ, ಶ್ರುತಿಯಲ್ಲಿ ಅದನ್ನ ಹೇಳ್ಬೇಕಾಗಿಲ್ಲ. ಆ ಮೆಥಡಲ್ಲಿ ಹೇಳ್ಬಿಟ್ರೆ ನೀ ಅದನ್ನು ಅರ್ಥ ಮಾಡಿಕೊಳ್ಳುವ ಇದಕ್ಕೆ ಹೆಸರು ಅಧ್ಯಾರೋಪಾಪವಾದ ಹೊರತು ಅಧ್ಯಾರೋಪಾಪವಾದ ಅದನ್ನು ಹೇಳ್ಬೇಕಾಗಿಲ್ಲ. ಕಾನ್ಸಂಟ್ರಿಕ್ ಮೆಥಡ್ ಅಂತ ಏನು ಹೇಳ್ತೀವಿ ಸ್ವಾಮಿ. ಅದು ಆ ಹೇಳೋ ಶೈಲಿಯಿಂದಲೇ ಅದು ಅಧ್ಯಾರೋಪವಾದ ಅಂತ ಗೊತ್ತಾಗತ್ತೆ ಅಂತ ಇದ್ದಾರೆ. ಏನೋ ಎಲ್ಲಾ ಇಂದ್ರಿಯಗಳ ಗುಣದಿಂದ ಕೂಡಿಕೊಂಡದ್ದಾಗಿ ತೋರ್ತಾ ಇದೆ. ಆದರೆ ಯಾವ ಇಂದ್ರಿಯೂ ಅದಕ್ಕಿಲ್ಲ. ನೋಡಿ, ಎರಡು ಕಾಂಟ್ರವರ್ಸಿ ಅಲ್ಲ, ಎರಡು ಹೇಳ್ಬಿಟ್ರೆ ಎಲ್ಲಾ ಇಂದ್ರಿಯ ಗುಣದ ಆಭಾಸದಿಂದ ಕೂಡಿಕೊಂಡಿದೆ ಮೂಲ ಹೇಳಿ,
ಯಾವ ಇಂದ್ರಿಯವು ಯಾವ ಗುಣವು ಏನು ಇಲ್ಲ ಅದಕ್ಕೆ ಇನ್ನೊಂದು ವಾಕ್ಯ ಹೇಳಿದ್ರೆ ಹುಚ್ಚರ ಮಾತಾಗಬೇಕು, ಇಲ್ಲ ಜ್ಞಾನಿಗಳ ಮಾತಾಗಬೇಕು ಹೊರತು ಮಧ್ಯವರ್ತಿ ಮಾತಾಗಕ್ಕೆ ಬರಲ್ಲ. ಹುಚ್ಚರು ಹೀಗೆ ವಿರುದ್ಧ ಹೇಳ್ಬೋದು, ತತ್ವಜ್ಞಾನಿಗಳು ಹೇಳ್ಬೋದು. ತತ್ವಜ್ಞಾನಿಗಳು ಹೇಳಿದರೆ ಅದು ಉಪದೇಶ ಕ್ರಮ ಆಗತ್ತೆ, ಹುಚ್ಚರು ಹೇಳಿದ್ರೆ ಅದು ಅರ್ಥವಿಲ್ಲದೆ ಮಾತಾಗತ್ತೆ. ಹುಚ್ಚರು ಹೇಳ್ತಾರೆ ನಮ್ಮ ತಾಯಿ ಬಂಜೆ ಅಂತ ಹುಚ್ಚರು ಹೇಳ್ತಾರೆ. ನನ್ನ ತಾಯಿ ಬಂಜೆ ಅಂದ್ರೆ ತಾಯಿ ಆದ್ರೆ ಬಂಜೆ ಆಗ್ತಾಳ, ಬಂಜೆ ಆದ್ರೆ ಅವ್ರು ತಾಯಿ ಆಗ್ತಾಳ? ಹೇಳ್ತಾರಪ್ಪ ಹುಚ್ಚರು ನನ್ನ ತಾಯಿ ಬಂಜೆ ಅಂತ. ನನ್ನ ಬಾಯಲ್ಲಿ ನಾಲ್ಗೆ ಇಲ್ಲ ಅಂತ ಕಿಚ್ಕೊಳ್ತಾರಪ್ಪ. ಈ ಕಿಚ್ಕೊಳ್ಳೋದು ನಾಲ್ಗೆ ಬೇಕೋ ಬೇಡವಾ? ನನ್ನ ಬಾಯಲ್ಲಿ ನಾಲ್ಗೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೆಲ್ಲ ಪ್ರಮಾಣ ವಾಕ್ಯ ಅಲ್ಲ, ಆ ರೀತಿ ಅಲ್ಲ ಇದು. ಜ್ಞಾನಿಗಳ ವಾಕ್ಯ ಹಾಗಲ್ಲ. ಜ್ಞಾನಿಗಳ ವಾಕ್ಯ ಹೇಗಿರ್ತದೆ ನೋಡು, ಎಲ್ಲಾ ಇಂದ್ರಿಯಗಳು ಗುಣಗಳು ಅಂತ ಏನಾದ್ರು ತೋರುತ್ತಿದ್ದರೆ ಆ ಎಲ್ಲಾ ರೂಪವಾಗಿ ಇದೇ ತೋರ್ತಿರೋದು ಸರ್ವೇಂದ್ರಿಯ ಗುಣಾಭಾಸವಾಗಿದೆ. ಅದಕ್ಕೆ ಯಾವ ಇಂದ್ರಿಯಗಳು ಗುಣಗಳು ಇದೆಯೋ ಹೋದ್ರು ಕೂಡ ಇಂದ್ರಿಯ ಗುಣಗಳು ಅಂತ ಏನಾದ್ರು ಪ್ರಪಂಚದಲ್ಲಿ ಇದ್ರೆ ಆ ಎಲ್ಲಾ ರೂಪದಿಂದ ಅಭಿವ್ಯಕ್ತವಾಗ್ತಾ ಇರೋದು ಯಾವುದೋ ಈ ಜ್ಞೇಯವಾದ ಬ್ರಹ್ಮವೇ. ಇದೇ ಬಿಟ್ಟು ಬೇರೆ ಯಾವುದು ಪ್ರಶ್ನೆ. ಹಾಗಾದ್ರೆ ಅದಕ್ಕೆ ಅದೆಲ್ಲ ಇದೆಯೋ? ಅದು ಸರ್ವೇಂದ್ರಿಯ ವಿವರ್ಜಿತ. ಅದು ಯಾವ ಇಂದ್ರಿಯವನ್ನು ಕೂರ್ಕೊಂಡಿಲ್ಲ, ಯಾವ ವಿಶೇಷವನ್ನು ಕೂರ್ಕೊಂಡಿಲ್ಲ, ಅದಕ್ಕೆ ಯಾವ ವಿಶೇಷವೂ ಇಲ್ಲ, ಏನೇನು ಇಲ್ಲ. ಅದು ಸ್ವತಂತ್ರ ಆಗಿರ್ತಕ್ಕಂಥ, ನಾನು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಮತ್ತೆ ಎಲ್ಲವನ್ನೂ ಹೊತ್ಕೊಂಡಿದ್ದೆ. ಅದೇಂಗ್ರಿ ನೀವು ಮೂಟೆ ಹೊತ್ಕೋಬೇಕಾದ್ರೆ ಮೂಟೆ ನಿಮ್ಗೆ ತೆಗೆದಿರ್ಬೇಕೋ ಬೇಡವಾ? ಬೆನ್ಮೇಲೆ ಮೂಟೆ ಹೊತ್ಕೊಂಡ್ರೆ ಮೂಟೆ ನಿಮ್ಗೆ ತಾಕಿರ್ಬೇಕೋ ಬೇಡವಾ? ಎಲ್ಲವನ್ನೂ ಹೊತ್ಕೊಂಡಿದ್ದಾನಂತೆ, ಯಾವುದಕ್ಕೂ ಅಂಟ್ಕೊಂಡಿಲ್ವಂತೆ. ಇದೇನ್ರಿ ಇದು? ಹೌದು. ಹಾವನ್ನ ಹಗ್ಗ ಹೊತ್ಕೊಂಡಿದ್ಯೋ ಇಲ್ವೋ? ಅದು ಹಾವು ತಾಕೊಂಡಿದ್ಯಾ ಹಗ್ಗ? ಬೆಳ್ಳಿಯನ್ನ ಇದು ಕಪ್ಪೆ ಚಿಪ್ಪು ಹೊತ್ಕೊಂಡಿದ್ಯೋ ಇಲ್ವೋ? ಹೊತ್ಕೊಂಡಿದೆ. ಕಪ್ಪೆ ಚಿಪ್ಪನ್ನು ತೋರ್ತಾ ಇದ್ದೆ ಅದು ಎಲ್ಲಿ ತೋರುತ್ತೆ? ಬೆಳ್ಳಿ ತೋರ್ತಾ ಇದ್ದೆ ಅದು ಎಲ್ಲಿ ತೋರುತ್ತೆ? ಬೆಳ್ಳಿನ ತೋರ್ತಾ ಇದ್ದೆ ಅದು ಕಪ್ಪೆ ಚಿಪ್ಪಲ್ಲೇ ತೋರ್ಬೇಕು. ಹಾವನ್ನ ತೋರ್ಬೇಕಾದ್ರೆ ಹಗ್ಗದಲ್ಲೇ ತೋರ್ಬೇಕು. ಅದರಿಂದ ಆ ಹಗ್ಗ, ಆ ಕಪ್ಪೆ ಚಿಪ್ಪು ಹಾವನ್ನು ಬೆಳ್ಳಿಯನ್ನು ಹೊತ್ಕೊಂಡಿದೆ ಅಂತೀವಿ. ನಿಜವಾಗಿ ರಿಯಲಿ ಅದು ಇಲ್ಲೇ ಇಲ್ಲ ಅಂತ ಆದ್ರಿಂದ ಹೊತ್ಕೊಂಡು ಇಲ್ಲ. ಹಾಗೆ ಪ್ರಪಂಚ ಇದ್ರೆ ಅದು ಬ್ರಹ್ಮವೇ ಹೊತ್ಕೊಂಡಿರೋದು. ಪ್ರಪಂಚ ಇದೆಯೋ ಅಂದ್ರೆ ಅದು ಅಸಕ್ತ, ಯಾವುದು ಹೊತ್ಕೊಂಡಿಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಅಸಕ್ತ ಸರ್ವರೋದು. ಸೊ ಇದು ಸರ್ವೇಂದ್ರಿಯ ಗುಣಾಭಾಸಂ ಅಂದ್ರೆ ಎಲ್ಲಾ ಗುಣ ಇರೋದು, ಅದು ಅಧ್ಯಾರೋಪ ಆಗುತ್ತೆ. ಹೌದು, ಏನು ಇಲ್ಲ ಅಂದಾಗ ಅಪವಾದ ಅಪವಾದ ಆಗುತ್ತೆ. ಸರ್ವೇಂದ್ರಿಯ ಗುಣಾಭಾಸಂ ಅಧ್ಯಾರೋಪ, ಸರ್ವೇಂದ್ರಿಯ ವಿವರ್ಜಿತ ಅನ್ನೋದು ಅಪವಾದ. ಹಾಗೆ ಸರ್ವಭೃತ ಅನ್ನೋದು ಅಧ್ಯಾರೋಪ, ಅಸಕ್ತ ಅನ್ನೋದು ಅಪವಾದ. ಅಸಕ್ತ ಅನ್ನೋದು ಅಪವಾದ. ಯಾವುದು ಅಂಟ್ಕೊಂಡಿಲ್ಲ, ಎಲ್ಲವನ್ನು ಹೊತ್ಕೊಂಡಿದೆ ಅಧ್ಯಾರೋಪ. ಯಾಕೆ? ಎಲ್ಲವೂ ತಿದ್ದು ಎಲ್ಲವೂ ತೋರ್ತಾ ಇದ್ರೆ ಅದು ಎಲ್ಲವನ್ನೂ ಇದೇ ಹೊತ್ಕೊಂಡಿರ್ಬೇಕು, ಯಾವುದು ಇನ್ನೊಂದು ಹೊತ್ಕೊಳ್ಳೋಕೆ ಬರಲ್ಲ. ಇದಲ್ಲದೆ ಇನ್ನೊಂದಿಲ್ಲ ಜಗತ್ತಲ್ಲೇ, ಒಂದೇ ಚೇತನ ಇರೋದು. ನಾನು ಚೇತನ ನಿಶ್ಚಿತೆ, ಅವನೇ ಹೊತ್ಕೊಂಡಿರ್ಬೇಕು. ಆಮೇಲೆ ನಿರ್ಗುಣ, ಯಾವ ಗುಣವಿಲ್ಲ. ಅದೇ ಎಲ್ಲ ಗುಣಗಳನ್ನು ಅನುಭವಿಸೋನು ಇವನೇ. ಸತ್ವಗುಣ, ರಜೋಗುಣ, ತಮಗುಣದ ಅನುಭವ. ಸತ್ವಗುಣದ ಸಂತೋಷ ಜ್ಞಾನ ಯಾರು ಅನುಭವಿಸೋದು? ರಜೋಗುಣದಿಂದ ಭಯ ದುಃಖ ಕಷ್ಟ ಅನುಭವಿಸೋರು ಯಾರು? ತಮೋ ಗುಣದಿಂದ ನಿದ್ರಾ ಆಲಸ್ಯ ಅನುಭವಿಸೋನು ಯಾರು? ಚೇತನವೇ. ಗುಣಭೋಕ್ತರು ಅವನೇ, ಆದ್ರೆ ಅವನು ನಿರ್ಗುಣ. ಯಾವ ಗುಣ ನೋಡಿ, ಇಲ್ಲೇ ಗೊತ್ತಾಯ್ತು ಅಧ್ಯಾರೋಪ ಅಪವಾದ ಎಷ್ಟು ಚೆನ್ನಾಗಿದೆ ಅಂತ. ಅಧ್ಯಾರೋಪ ಅಪವಾದ ಇದೇ ಹೋದ್ರೆ ಈ ಶ್ಲೋಕಕ್ಕೆ ಅರ್ಥ ಮಾಡಕ್ ಆಗೋದೇ ಇಲ್ಲ. ಅಧ್ಯಾರೋಪ ಅಪವಾದ ಬಿಟ್ಬಿಟ್ರೆ ಈ ಶ್ಲೋಕ ಕಾಂಟ್ರವರ್ಸಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಪರಸ್ಪರ ವಿರೋಧಾಭಾಸವಾಗಿದೆ, ಇದು ತಪ್ಪು, ಈ ಶ್ಲೋಕ ಹೊಂದಲ್ಲ. ಅಧ್ಯಾರೋಪ ಅಪವಾದ ಇಟ್ಕೊಂಡ್ರೆ ಹೊಂದಿಸ್ಬೋದು ಶ್ಲೋಕವನ್ನ, ಏನು ತೊಂದರೆ ಇಲ್ಲ. ಒಂದು ಹಂತದಲ್ಲಿ ಹೀಗೆ ಉಪದೇಶ, ಇನ್ನೊಂದು ಫೈನಲ್ ಹಂತದಲ್ಲಿ ಈ ರೀತಿ ಉಪದೇಶ. ಅವರ ಮಟ್ಟ ನೋಡ್ಕೊಂಡು ಉಪದೇಶ ಮಾಡ್ಬೇಕಾಗುತ್ತೆ, ಲೆವೆಲ್. ನಾನು ಅನ್ಕೋತಾ ಇರೋದು ಅಧ್ಯಾರೋಪ ಬಿಲ್ಡಪ್ ಮಾಡ್ಕೊಂಡು ಹೋಗಿ ಯಾವ್ದೋ ಒಂದ್ ಲೆವೆಲ್ ಬಂದಾಗ ಅಪವಾದ ಮಾಡ್ತಾರೆ. ಅಧ್ಯಾರೋಪದಲ್ಲಿ ಅಪವಾದ ಇದೆ, ಅಧ್ಯಾರೋಪ ಸಮಕಾಲದಲ್ಲಿ ಅಪವಾದ ಇದೆ. ಅಪವಾದ ಪ್ರಧಾನವಾದ ಅಧ್ಯಾರೋಪವೇ ಹೊರತು ಅಧ್ಯಾರೋಪ ಪ್ರಧಾನವಾದ ಅಧ್ಯಾರೋಪ ಅಲ್ಲ. ಅಧ್ಯಾರೋಪ ಮಾಡುವಾಗಲೇ ಅಪವಾದವನ್ನು ಹಿಡ್ಕೊಳ್ತಾ ಇರುತ್ತೆ. ಪ್ರಾಣಮಯ ಅಂತ ಅನ್ನುವಾಗಲೇ ಯಾವಾಗ್ಲೂ ಹಂಗೇನಾ? ಹೌದು, ಪ್ರಾಣಮಯ ಅಂತ ಹೇಳುವಾಗಲೇನೆ ಅನ್ನಮಯ ಅಂತ ಹೇಳೋ ಅಭಿಪ್ರಾಯವೇ ಹೊರತು ಪ್ರಾಣಮಯ ಅಂತ ಹೇಳೋ ಅಭಿಪ್ರಾಯ ಇಲ್ಲ. ಅದಕ್ಕೆ ಅನ್ನಮಯ ಅಲ್ಲ ಅನ್ನೋದೇ ಅದಕ್ಕೆ ತಾತ್ಪರ್ಯ. ಅದಕ್ಕೆ ಪ್ರಾಣಮಯ ಅಂತ ಇಂಪೋಸ್ ಮಾಡ್ತಾ ಇದೆ. ಪ್ರಾಣಮಯ ಅಲ್ಲ ಅನ್ನೋದೇ ಮುಖ್ಯ ಅರ್ಥ. ಅದಕ್ಕೆ ಮನೋಮಯ ಅಂತ ಅನ್ನುವಾಗಲೇನೆ ಪ್ರಾಣಮಯ ಅಲ್ಲ ಅನ್ನೋ ಮುಖ್ಯವೇ ಹೊರತು ಮನೋಮಯ ಆಗಿದೆಯಾ ಅನ್ನೋ ಮುಖ್ಯ ಅಲ್ಲ. ಎಲ್ಲ ಅಧ್ಯಾರೋಪವು ಅಪವಾದ ಪ್ರಧಾನವಾದ ಅಧ್ಯಾರೋಪವೇ ಹೊರತು
ಅಧ್ಯಾರೋಪ ಅಂತ ಒಂದು ಇಲ್ಲವೇ ಇಲ್ಲ. ಅಪವಾದ ಪ್ರಧಾನವಾಗಿ ಅಧ್ಯಾರೋಪ. ಅಧ್ಯಾರೋಪ ಅನ್ನೋದು ನಮ್ಮಗಳ ಒಂದು ಲೆವೆಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅನುವಾದ ಮಾಡ್ಕೊಂಡು ಅಧ್ಯಾರೋಪ ಮಾಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಈ ಅಧ್ಯಾರೋಪ ಮಾಡುವಾಗಲೇನೆಯೇ ಇದು ಅದಕ್ಕೆ ಸೇರಿದ್ದಲ್ಲ, ಅದಕ್ಕೆ ಅಂಟಿದ್ದಲ್ಲ. ಅಪವಾದ ಪ್ರಧಾನವಾದ ಅಧ್ಯಾರೋಪ ಅಂತ ಅರ್ಥ ಮಾಡ್ಬೇಕು ನೀವು. ಸೊ ಕಂಟಿನ್ಯೂಸ್ ಆಗಿ ಯಾವಾಗ್ಲಾದ್ರೂ ನಾವು ಬ್ರಹ್ಮನ್ ಬಗ್ಗೆ ಮಾತಾಡ್ಬೇಕಾದ್ರೆ ಏನಾದ್ರು ಕ್ವಾಲಿಟಿ ಅಟ್ಯಾಚ್ ಮಾಡಿದ್ರೆ ಕೂಡ್ಲೆ ಕ್ವಾಲಿಟಿ ಇಲ್ಲ ಅಂತ ಹೇಳ್ಕೊತ ಹೋದ್ರೆ ಕ್ವಾಲಿಟಿ ಇಲ್ಲ ಅಲ್ಲ, ಆ ಕ್ವಾಲಿಟಿ ಇದೆ ಅಂತ ಹೇಳೋಕೆ ಯಾವ ಪದವನ್ನು ಬಳಸ್ತಾರೋ ಆ ಪದದ ಅರ್ಥ ಅದು ಅಲ್ಲ ಅಂತ ತಿಳ್ಕೊಬೇಕು. ನೀವು ಇಲ್ಲ ಅಂತ ಹೇಳ್ಬೇಕು. ಇನ್ನೊಂದು ವಾಕ್ಯ ಅಲ್ಲ, ಆ ಪದದಲ್ಲೇ ಬ್ರಹ್ಮ ಅಂತ ಹೇಳುವಾಗಲೇನೆಯೇ ಪರಿಚ್ಛಿನ್ನವಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ಬ್ರಹ್ಮತ್ವ ಗುಣದಿಂದ ಕೂಡಿದ್ದು ಅಂತ ಅರ್ಥ ಮಾಡಬಾರ್ದು. ಆತ್ಮ ಅಂತ ಅನ್ನುವಾಗಲೇನೆಯೇ ಹೊರಗಡೆ ಹುಡ್ಕೋದಲ್ಲ, ಹೊರಗಡೆ ಸಿಗೋದಲ್ಲ, ಹೊರಗಡೆ ನೋಡ್ಕೋಬೇಕು ಅನ್ನೋ ಅಕ್ಕೋಹೆ ಆತ್ಮ ಅಂತ ಅಧ್ಯಾರೋಪ ಮಾಡ್ತಾ ಇದ್ದಾರೆ ಅಂತ. ಪದದಲ್ಲೂ ಅಧ್ಯಾರೋಪ ಅಪವಾದ ಪ್ರಧಾನವಾಗಿರುತ್ತೆ. ಎಲ್ಲ ಅಧ್ಯಾರೋಪವು ಅಪವಾದ ಪ್ರಧಾನವಾದ ಅಧ್ಯಾರೋಪವೇ. ಯಾವ ಅಪವಾದ ಪ್ರಧಾನವಾದ ಅಪವಾದವನ್ನು ಟ್ರೈ ಮಾಡಿಕೊಂಡಂಥದ್ದೇ ಅಧ್ಯಾರೋಪ. ಕಿರಣ್ ಇಂಗ್ಲಿಷಲ್ಲಿ ಹೇಳ್ರಿ ಸರ್. ಅರ್ಥ ಆಯ್ತು, ಆದ್ರೆ ನಾವ್ ಅವೆಲ್ಲ ಯೋಚನೆ ಮಾಡದೆ ಅರ್ಥ ಮಾಡ್ಕೋತೀವಲ್ಲ ಅಂತ. ನೀವು ಹೇಳಿದ್ರಲ್ಲ ಗುರುಗಳೇ, ಅದೇ ಪದಾನೇ ಸೂಪರ್ ಇಂಪೋಸಿಷನ್ ನೆಗೇಷನ್. ಅದ ಅರ್ಥ ಆಯ್ತು ಗುರುಗಳೇ. ಆದ್ರೆ ನೀವ್ ಅದೇನೋ ಹೇಳಿದ್ದು ಅದು ಅರ್ಥ ಆಗ್ಲಿಲ್ಲ. ಅದು ಬೇರೆ ಕ್ಲಾಸೇ ತಗೋಬೇಕು ನೀವು, ಅಥವಾ ನಾನ್ ಬೇರೆ ಕೂತ್ಕೊಂಡು ಅರ್ಥ ಮಾಡ್ಕೋಬೇಕು. ಅದೇನೋ ಹೇಳಿದ್ರಲ್ಲ ನಿಷ್ಪ್ರಪಂಚ ಪ್ರಪಂಚ. ಅಯ್ಯೋ, ಅರ್ಥ ಮಾಡ್ಕೊಳ್ದೇ ಇದ್ರು ಪರವಾಗಿಲ್ಲಮ್ಮ, ಒಂದೊಂದ್ ಅರ್ಥ ಮಾಡ್ಕೊಳ್ಳಿ, ಅದೇ ಅರ್ಥನೇ ಬರುತ್ತೆ. ಒಂದ್ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನೀವು ಹೇಳೋದು ಅಧ್ಯಾರೋಪ, ಅಪವಾದ, ಸೂಪರ್ ಇಂಪೋಸಿಷನ್ ಅಂಡ್ ಸಬ್ಸಿಕ್ವೆಂಟ್ ನೆಗೇಷನ್ ಅಂತ ಇಟ್ಕೊಳ್ಳಿ ಸಾಕು. ನನಗೆ ಅರ್ಥ ಆಗಿದ್ದು ಸೂಪರ್ ಇಂಪೋಸಿಷನ್ ಮಾಡ್ಕೊಂಡ್ ಹೋಗಿ ಎಲ್ಲೋ ಒಂದ್ ಕಡೆ ಇಲ್ಲಮ್ಮ ನಿಂಗೆ ಗೊತ್ತಿರೋದೆಲ್ಲ ಸುಳ್ಳು ಅಂತಾರೆ, ಅದು ಆವಾಗ ನೆಗೇಷನ್ ಆಯ್ತು ಅಂತ ಹಂಗಾರೋ ಇಟ್ಕೊಳ್ಳಿ. ಗುರುಗಳು ಅಲ್ಲೇ ಆಗುತ್ತೆ ಅಂತಾರೆ. ಇನ್ನೂ ಆಳವಾಗಿ ನೋಡಿದ್ರೆ ಪ್ರತಿಯೊಂದು ಪದಾನು ತಾನೇ ಇನ್ನೊಂದನ್ನ ನಾವ್ ಅನ್ಕೊಂಡಿರೋ ಆರೋಪ ಅಂತ ತೆಗಿಯಕ್ ಬಂದಿದೆ ಅಂತ ಇನ್ನೂ ಒಂಚೂರು ಆಳವಾಗಿ ವಿಚಾರ ಮಾಡಿದ್ರೆ ಹೀಗೆ ಹೊಳೆಯತ್ ನಿಮ್ಗೆ. ನೀವ್ ಹೇಳ್ದಂಗೆ ಇವಾಗ ಹಿಂದಿನ ಶ್ಲೋಕದಲ್ಲಿ ಎಲ್ಲಾ ಹೇಳ್ಬಿಟ್ಟು ಮುಂದೆ ಇನ್ಯಾವಾಗ್ಲೋ ಈ ಶ್ಲೋಕ ಬಂದಿದ್ರೆ ಆ ತರ ಅಂತ ಅನ್ಕೊಳ್ಳಿ. ಅದರಲ್ಲಿ ಏನು ಇದೇನಿಲ್ಲ. ಅದ್ರ ನಿಜವಾಗಿ ಪ್ರತಿಯೊಂದು ಪ್ರತಿಯೊಂದು ಪದದಲ್ಲೂ ಅಪವಾದ ಪ್ರಧಾನವಾಗಿಯೇ ಉಪದೇಶವಾಗಿರುತ್ತೆ ಹೊರತು ಆರೋಪ ಪ್ರಧಾನವಾಗಿ ಇಂಪೋಸ್ ಮಾಡ್ಕೊಂಡು ಉಪದೇಶ ಮಾಡೋದೇ ಇಲ್ಲ. ಯಾಕಂದ್ರೆ ಅದು ಗೊತ್ತು ಆ ತತ್ವ ಯಾವ ಶಬ್ದ ಪ್ರತ್ಯೇಕೂ ವಿಷಯವಲ್ಲ ಅಂತ. ಹಾಗಾಗಿ ಅದನ್ನ ಬರೀ ಇಂಡಿಕೇಟ್ ಮಾಡೋಕ್ಕೋಸ್ಕರವಾಗಿ ಈ ಪದವನ್ನು ನಾನು ಬಳಸಿದ್ದೀನಿ ಹೊರತು ಈ ಪದಕ್ಕೆ ಅದು ಅರ್ಥ ಅಲ್ಲ ಅಂತ ಶ್ರುತಿ ಗೊತ್ತು. ಹಾಗಾಗಿ ಆ ಪದವನ್ನು ಬಳಸುವಾಗಲೇ ತಪ್ಪರ್ಥವನ್ನು ಬಿಡಿಸೋದ ಅರ್ಥವನ್ನ ಇಟ್ಕೊಂಡು ಬಳಸಿರುತ್ತೆ ಹೊರತು ಒಂದು ವಿಧಿಮುಖವಾದ ಅರ್ಥ ಇಟ್ಕೊಂಡು ಬಳಸಿರಲ್ಲ. ಭಾವನೆಯಲ್ಲಿ ಮಾತ್ರ ನಿಮಗೆ ಆರೋಪ ಮಾಡಿರೋದು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಭಾವನೆ ಮಾಡಬಹುದು. ಉಪಾಸನೆ ಅದು ಉಪಾಸನಾ ಕ್ಷೇತ್ರದಲ್ಲಿ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಛಾಂದೋಗ್ಯ ಶುರು ಆಗುತ್ತೆ. ಛಾಂದೋಗ್ಯದಲ್ಲಿ ಉಪಾಸನಾ ಪರವಾಗಿ ಪಾಸಿಟಿವ್ ಆಗೇ ಹೇಳುತ್ತಲ್ಲ, ಅದು ಶ್ರುತಿ ಗೊತ್ತಿದ್ದು ಮಾಡಿರೋ ಸೂಪರ್ ಇಂಪೋಸಿಷನ್. ಮನೋಮಯ ಪ್ರಾಣ ಹೀರೋ ಭಾರೂಪ ಸತ್ಯಕಾಮ ಸತ್ಯ ಸಂಕಲ್ಪ ಹಾಗೆ ಭಾವನೆ ಮಾಡ್ಬೇಕು ಆ ಪರಮಾತ್ಮ. ಈಗ ನಾವು 3 ಸ್ಟೇಟ್ ಮಾತಾಡ್ತೀವಲ್ಲ ಗುರುಗಳೇ, ಅಲ್ಲಿ ಹೆಂಗಾಯ್ತು ಸೂಪರ್ ಇಂಪೋಸಿಷನ್ ಹೇಳಿ ಗುರುಗಳೇ? ಇದು ಜಾಗೃತ್, ಸ್ವಪ್ನ, ಸುಷುಪ್ತಿ. ಹೌದು, ಅಲ್ಲೂ ಕೂಡ ಇವಾಗ ಎಚ್ಚರವನ್ನ ಅವರು ನಾವು ಇದನ್ನ ಮಾಡ್ಕೊಳ್ತಿರ್ಬೇಕಾದ್ರೆ ನಾವ್ ಏನ್ ಮಾಡ್ಕೊಳ್ತೀವಿ, ಎಚ್ಚರ ಅನ್ನೋ ಇದು ನಮ್ಮ ಕೈಗೆ ಇಂದ್ರಿಯಕ್ಕೆ ತೋರೋದು ಅಷ್ಟೇ ಇಟ್ಕೊಂಡು ನಾವು ಎಚ್ಚರ ಮಾತಾಡ್ತಾ ಇದೀವಿ. ಈ ದೇಹೇಂದ್ರಿಯ ಮನೋಬುದ್ಧಿಗೂ ಎಚ್ಚರದೊಳಗಿದೆ. ಈ ಅಧ್ಯಾತ್ಮ ಅಧಿಭೂತ ಇದು ಅಷ್ಟು ಎಚ್ಚರದಲ್ಲಿ ಅಡಕವಾಗದೇ ಇರತಕ್ಕಂತಹ ದೃಶ್ಯರಾಶಿಯೇ ಇಲ್ಲ ಅನ್ನುವಂಥ ಒಂದು ಕಲ್ಪನೆ ಕೊಟ್ಟು ಈ ಎಚ್ಚರವಾಗಿ ತೋರ್ತಾ ಇರೋ ಅವನೇ ಅಂತ ಹೇಳೋಕ್ಕೋಸ್ಕರವಾಗಿ ಎಚ್ಚರ ವಿಶ್ವ ಅಂತ ಅಧ್ಯಾತ್ಮ ಮಾಡ್ತಾವ. ನೀನು ನನ್ನನ್ನ ಪ್ರಮಾತೃ ಜೀವ ಅಂತ ಅನ್ಕೊಂಡಿದೀಯಲ್ಲ, ಪ್ರಮಾತೃ ಜೀವ ಅಲ್ಲ, ನೀನು ವಿಶ್ವಾತ್ಮನಾಗಿದೀಯಾ. ಇಡೀ ಜಾಗೃತ ಪ್ರಪಂಚವೇ ನೀನಾಗಿದೀಯಾ. ಬರೀ 5 ಅಡಿ ದೇಹ, ಆ ದೇಹದೊಳಗೆ ನಾನು ಆ ಇಂದ್ರಿಯ ಉಳ್ಳವನು ಇಷ್ಟೇ ಪರಿಚ್ಛಿನ್ನವಾಗಿ ತಿಳ್ಕೊಂಡಿದೆಯಲ್ಲ, ಇದನ್ನು ಬಿಡಿಸೋಕ್ಕೋಸ್ಕರವಾಗಿ ನೀನು ಇಡೀ ವಿಶ್ವಾತ್ಮನಾಗಿದೆಯಾ, ಇಡೀ ಅವಸ್ಥಾರೂಪದವನಾಗಿದೆಯಾ, ಜಾಗೃತ ಪ್ರಪಂಚವೇ ನಿನ್ನದಾಗಿದೆ ಅಂತ ಇದನ್ನು ಬಿಡಿಸೋಕ್ಕೋಸ್ಕರ ಅದು ಅಂತ ಹೇಳಿದೆ. ಅದಾಗಿದೆ ಅಂತ ಹೇಳೋಕ್ಕೋಸ್ಕರ ಅಲ್ಲ, ಇದನ್ನು ಬಿಡಿಸೋಕ್ಕೋಸ್ಕರವಾಗಿ. ಮತ್ತೆ ಅದು ಕೂಡ ಆ ಸ್ಥೂಲ ಪ್ರಪಂಚವು ಸೂಕ್ಷ್ಮ ಪ್ರಪಂಚಕ್ಕಿಂತ ಬೇರೆಯಾಗಿಲ್ಲ. ಮನೋರೂಪವಾಗಿರ್ತಕ್ಕಂತಹ ತೇಜಸ್ಸು ರೂಪಕ್ಕಿಂತ ಸ್ಥೂಲ ರೂಪವಾದ ಇಂದ್ರಿಯ ರೂಪವಾದಂತಹ ಪ್ರಪಂಚ ಬೇರೆಯಾಗಿಲ್ಲ. ಅಂದ್ರೆ ತೇಜಸತ್ವದಲ್ಲಿ ಸ್ಥೂಲತ್ವವಾದ ವಿಶ್ವನನ್ನು ಅಡಕ ಮಾಡ್ತಾರೆ. ಆ ಸ್ಥೂಲ ಸೂಕ್ಷ್ಮವಾದ ಎರಡೂ ಕೂಡ ಪ್ರಾಜ್ಞನಲ್ಲಿ ಅಡಕ ಮಾಡುವ, ಪ್ರಾಜ್ಞನನ್ನು ಧರ್ಮ ಮಾಡುವ, ಮೂರೂ ಕೂಡ ತುರಿಯದಲ್ಲಿ ಕಲ್ಪಿತವಾಗಿರೋ 3 ವಿಶೇಷ. ಜ್ಞಾನ ಆಗ್ಬಿಡುತ್ತೆ, ಸಿದ್ಧದಲ್ಲೇ ಆಗುತ್ತೆ, ಗ್ಯಾರಂಟಿ. ಬಿಡಲ್ಲ ಅವರು, ಜ್ಞಾನ ಬಿಡಲ್ಲ ಅವರು ಜ್ಞಾನ. ಹೇಳಿ ನಾಗರಾಜ್ ಕೇಳ್ತಾರೆ.
ಇಲ್ವಾ ಸರಿ ಆಯ್ತಾ ಟೈಮು 11 ಆಗ್ಬಿಡ್ತು.